ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ಮಂಗಳೂರು ಪರಶುರಾಮ ಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ, ಕರಾವಳಿ ತೀರದಲ್ಲಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಗಣಪನ ಸಾನ್ನಿಧ್ಯ ಗುಡ್ಡಟ್ಟುನಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇಲ್ಲಿ ಭಗವಂತನ ಪೂಜಾನುಷ್ಠಾನವೇ ಒಂದು ರೀತಿ ವಿಭಿನ್ನ ಅಂತಲೇ ಹೇಳ್ಬೋದು. ಇಲ್ಲಿ ಗಣಪನನ್ನು ಯಾರೆಲ್ಲ ದರ್ಶನವನ್ನು ಮಾಡ್ತಿರೋ ತಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳನ್ನೂ ಕೂಡ ದೂರ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ಭಗವಂತನ ಅನುಗ್ರಹದಿಂದ ತಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿರುತ್ತೆ. ಇನ್ನು ಈ ಕ್ಷೇತ್ರದ ಇತಿಹಾಸವನ್ನು ತಿಳಿಸೋದಾದರೆ, ಗಣಪ ಕೈಲಾಸದಿಂದ ಈ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ಪರಮೇಶ್ವರನ ಅನುಗ್ರಹ, ಗಣಪ ಯಾವಾಗಲೂ ಸದಾಕಾಲ ಉಷ್ಣದಲ್ಲಿರ್ತಕ್ಕಂಥವ್ನು. ಆಗ ಶಿವ ಅದೆಲ್ಲವನ್ನು ಕೂಡ ಗಮನಿಸಿ, ಗಣಪ ನಿನ್ನಲ್ಲಿರ್ತಕ್ಕಂಥ ಉಷ್ಣತೆ ಕಡಿಮೆ ಆಗಬೇಕು ಅಂತ ಹೇಳಿ, ನೀನು ಯಾವಾಗಲೂ ಸದಾಕಾಲ ತಂಪಾಗಿರಬೇಕು ಅಂತ ಹೇಳಿ ಗಣಪನನ್ನು ಸದಾಕಾಲ ಜಲಾದಿವಾಸದಲ್ಲಿ ಇಲ್ಲಿ ಪೂಜಾನುಷ್ಠಾನವನ್ನು ನೆರವೇರಿಸ್ತಕ್ಕಂಥದ್ದಿರುತ್ತೆ. ಶ್ರೀ ಕ್ಷೇತ್ರ ಗುಡ್ಡಟ್ಟು ಮಹಾಗಣಪತಿ ಕಲಿಯುಗದಲ್ಲಿ ಸಾಕಷ್ಟು ಪವಾಡಗಳು ನಡೀತಕ್ಕಂಥ ಸಾಕಷ್ಟು ಕ್ಷೇತ್ರಗಳನ್ನು ನೋಡಿದ್ದೇವೆ. ಮಂಗಳೂರು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ, ಸಮುದ್ರ ತೀರ, ಕಡಲ ತೀರದಲ್ಲಿ ಬಹಳ ಅದ್ಭುತವಾದಂತಹ ಕಾರ್ಣಿಕ ಕ್ಷೇತ್ರಗಳಿದೆ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರಗಳಲ್ಲಿ ಗುಡ್ಡಟ್ಟು ಗಣಪ ಎಂಬತಕ್ಕಂಥದ್ದು ಸಾಕಷ್ಟು ಜಗತ್ಪ್ರಸಿದ್ಧಿ. ಇಲ್ಲಿರ್ತಕ್ಕಂಥ ಗಣಪನಿಗೆ ಅಭಿಷೇಕಕ್ಕಾಗಿ ನೀವು ಚೀಟಿ ಬರೆಸಿದ್ರಾದರೆ ಅಥವಾ ಈ ಸ್ವಾಮಿಗೆ ಆಯುರ್ಕಡ ಸೇವೆಯನ್ನು ಮಾಡಬೇಕು ಅಂದರೆ ಈಗ ಸದ್ಯಕ್ಕಲ್ಲ, ಮುಂದಿನ 25 ವರ್ಷಕ್ಕೂ ಸಿಗೋದು ಕಷ್ಟವೇ. ಬಹುಶಃ ಕಲಿಯುಗದಲ್ಲಿ ಸಾಕಷ್ಟು ಶ್ರೀಮಂತಿಕೆ ದೇವಸ್ಥಾನ ಅಂದರೆ ತಿರುಮಲ ತಿರುಪತಿಯಲ್ಲಿರ್ತಕ್ಕಂಥ ಭಗವಂತನಿಗೆ ಅಭಿಷೇಕ ಇನ್ನು 40 ವರ್ಷಕ್ಕೋ 50 ವರ್ಷಕ್ಕೋ ಒಂದು ಸತಿ ಸಿಗಬಹುದು. ಅದು ಪ್ರಯತ್ನಪಟ್ಟು, ಬಹಳಷ್ಟು ಪ್ರಯತ್ನಪಟ್ಟರೆ. ಅಲ್ಲಿ ಶ್ರೀಮಂತ ದೇವಸ್ಥಾನ ಶ್ರೀನಿವಾಸ, ಇದು ಶಕ್ತಿಯುತವಾದಂಥದ್ದು ಕಾರ್ಣಿಕ ಕ್ಷೇತ್ರ, ಗಣಪನ ಕ್ಷೇತ್ರ. ಕೈಲಾಸದಲ್ಲಿದ್ದಂತಹ ಭಗವಂತ ತನ್ನ ಉಷ್ಣದ ಆ ಬಾಧೆಯನ್ನು ತಡಿಲಿಕ್ಕೆ ಆಗದಿದ್ದಾಗ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನೇ ಅನುಗ್ರಹವನ್ನು ಮಾಡಿ ಈ ಕ್ಷೇತ್ರಕ್ಕೆ ಈ ಆಯುರ್ಕೋಡ ಸೇವೆಗೆ ಗಣಪನ ಇಲ್ಲಿ ಕಳಿಸಿದ್ದೋ ಏನು. ಹಾಗಾಗಿ ಸಾಕಷ್ಟು ಜನ ಭಕ್ತರನ್ನು ಆಕರ್ಷಣೆ ಮಾಡ್ತಿರ್ತಕ್ಕಂತಹ, ಭಕ್ತರ ಮನೋಕಾಮನೆಗಳ ಸಿದ್ಧಿಪಡಿಸ್ತಿರ್ತಕ್ಕಂತಹ, ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥವರಿಗೆ ಆರೋಗ್ಯ ವೃದ್ಧಿಗಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಗುಡ್ಡೆಟ್ಟು ಗಣಪ. ಈ ಗಣಪನ ಸಾನ್ನಿಧ್ಯದಲ್ಲಿ ಆಯುರ್ಕೋಡ ಸೇವೆ, ಇಲ್ಲಿ ಸ್ವಾಮಿಗೆ ಮುತ್ತು ರತ್ನ ಪಚ್ಚ ವಜ್ರ ವೈಡೂರ್ಯಗಳಾಗಲಿ ಅಥವಾ ನಾನಾ ಪುಷ್ಪಗಳಾಗಲಿ, ಇದೆಲ್ಲಕ್ಕಿಂತ ಮುಖ್ಯವಾಗಿ ಸದಾಕಾಲ ತಂಪಿನಿಂದ ಇರತಕ್ಕಂಥ ಶೀತಲ ಅಂದರೆ ಆ ಸ್ವಾಮಿಯ ಶುದ್ಧೋದಕದಿಂದ ಜಲದಿಂದ ಅಭಿಷೇಕ, ಜಲವಾಸನ ಆಗಿರ್ತಕ್ಕಂಥದ್ದೇ ಗಣಪ. ಆದರೆ ಗಣಪನ ವಿಗ್ರಹ ಯಾರೊಬ್ಬರು ಕೆತ್ತನೆ ಮಾಡಿರ್ತಕ್ಕಂಥದ್ದಲ್ಲ, ಅದು ಸ್ವಯಂಭೂ ಮೂರ್ತಿ. ಎಷ್ಟೇ ಆದರೂ ಕೈಲಾಸದಿಂದ ಬಂದಂಥದ್ದಲ್ವಾ. ಕೈಲಾಸದಿಂದ ಬಂದು ಭಗವಂತ ಇಲ್ಲಿ ಕೂತಿದ್ದಾನೆ. ಸಾರ್ವತ್ರಿಕವಾಗಿ, ಸಾಮೂಹಿಕವಾಗಿ ರಾಜ್ಯ ದೇಶ ಸುಭಿಕ್ಷವಾಗಿರಲಿ, ಜೈ ಜವಾನ್ ಜೈ ಕಿಸಾನ್, ರೈತರಿಗಾಗಿ, ಯೋಧರಿಗಾಗಿ, ಹಾಗೆ ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಶುಭವಾಗಲಿ ಅಂತ ಒಂದು ಸಂಕಲ್ಪವನ್ನು ಮಾಡಲಿಕ್ಕಾಗಿ ನನ್ನ ಆತ್ಮೀಯರಾದಂತಹ ನಮ್ಮ ಘಾಟಿ ಕ್ಷೇತ್ರದ ಅಲ್ಲಿನ ಪ್ರಧಾನ ಅರ್ಚಕರಾದಂತಹ ಗುರುರಾಜ್ ಶರ್ಮಾ ಅವರ ದಂಪತಿಗಳು, ಅವರ ಪರಿವಾರ, ಹಾಗೂ ನನ್ನ ಮತ್ತೊಬ್ಬರು ಬೀಗರಾದಂತಹ ಅಬ್ಬಿಗೆರೆಯಲ್ಲಿರ್ತಕ್ಕಂಥ ಗುಂಡಣ್ಣ ಅವರು, ಅವರ ದಂಪತಿಗಳು ಮತ್ತು ಅವರ ಪರಿವಾರ ಎಲ್ಲರೂ ಒಟ್ಟುಗೂಡಿ ಬಂದಿರತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮ. ಹಾಗೆ ನನ್ನೊಂದಿಗೆ ನನ್ನ ಅಕ್ಕ ತಂಗಿಯರು, ಜೊತೆಗೆ ಈ ಎಲ್ಲ ನನ್ನ ಅಣ್ಣ ತಮ್ಮಂದರು, ಸಾಕಷ್ಟು ಜನ ವೇದ ವಿದ್ವಾಂಸರು, ಹಾಗೆ ನಾದಸ್ವರ ಬೆಂಗಳೂರಿನಿಂದಲೇ ಬಂದಿರತಕ್ಕಂಥದ್ದು, ಹಾಗೆ ನಾನಾ ಪುಷ್ಪಗಳನ್ನು ತಂದು ಇಲ್ಲಿ ಸ್ವಾಮಿಗೆ ಅಲಂಕಾರ ಮಾಡಿ ಇವತ್ತಿನ ಈ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ನಾವಿಲ್ಲಿ ಬಂದಿದ್ದೇವೆ. ಮೊದಲೇ ಹೇಳುವಂಥ ರೀತಿ ಸಂಕಷ್ಟಹರ, ಎಂಥ ಕಷ್ಟ ಕಾರ್ಪಣ್ಯಗಳಿದ್ದರೂ ಎಲ್ಲವೂ ದೂರ ಆಗಬೇಕು ಎಂಬತಕ್ಕಂಥ ಚಿಂತನೆ ಈ ಸಂಕಷ್ಟರ ಅಂತಕ್ಕಂಥ ಪದಕ್ಕೆ. ಅಂತಹ ಸಂಕಷ್ಟರ ಮಹಾಗಣಪತಿಯೆಂದು ಇವತ್ತು ಆಯುರ್ಕೋಡ ಸೇವೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ.
ಬಹುಶಃ ಕಳೆದ 27 ವರ್ಷಗಳಿಂದ ಸೇವೆಯನ್ನು ಮಾಡಿಕೊಂಡು ಬರ್ತಿರ್ತಕ್ಕಂಥ ಗುರುರಾಜ್ ಶರ್ಮಾ ಅವರ ದಂಪತಿಗಳು ಅಂದು ಬುಕ್ ಮಾಡಿರ್ತಕ್ಕಂಥದ್ದು, ಅಂದು ರಸೀದಿ ಹಾಕ್ಸಿರ್ತಕ್ಕಂಥದ್ದು ಅವರ ಅನುಗ್ರಹ, ಅಂದರೆ ಗಣಪನ ಅನುಗ್ರಹದಿಂದ ಅವ್ರಿಗೆ ಇವತ್ತು ಸೇವೆ ಸಿಕ್ಕಿದೆ. ಅವರಿಗೆ ಸೇವೆ ಸಿಕ್ಕಿದ್ರಿಂದ ನಮ್ಮ ಬೀಗರವರಾದ್ರಿಂದ ಅವರು ಇಲ್ಲಿಗೆ ಬರುವಾಗ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದರು. ನಾನು ನಿಮ್ಮೆಲ್ಲರಿಗೂ ಸಹಿತ ದರ್ಶನ ಆಗಲಿ ಅಂತ ಇವತ್ತು ಈ ಸಂಕಲ್ಪ ನಾನು ಮಾಡ್ತಾ ಇದ್ದೇನೆ. ನಾವು ನೋಡ್ತಿರ್ತಕ್ಕಂಥ ಈ ಅದ್ಭುತವಾದಂಥ ಶಿಲೆ ಇದೆಯಲ್ಲ, ಈ ಕೃಷ್ಣ ಶಿಲೆನೇ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಗಣಪ. ಆದರೆ ಗರ್ಭಗುಡಿಯಲ್ಲಿ ಎಲ್ಲಿ ಸ್ವಾಮಿ ಮೂಡಿದ್ದಾನೋ, ಎಲ್ಲಿ ಉದಯೋನ್ಮುಖನಾಗಿದ್ದಾನೋ, ಗರ್ಭಗುಡಿಯಲ್ಲಿ ಕಾಣ್ತಿರ್ತಕ್ಕಂಥ ಭಗವಂತನ ನಾವೇನು ನೋಡ್ತಿದ್ದೀವೋ ಆ ಭಗವಂತ ಕಾಣ್ತಿರ್ತಕ್ಕಂಥ ಭಗವಂತ ಈ ಒಂದು ಶಿಲೆಯಿಂದಲೇ ಬಂದದ್ದು ಅಂತ ಹೇಳ್ತಾರೆ. ಹಾಗಾಗಿ ಆನೆ ಆಕಾರದಲ್ಲಿರ್ತಕ್ಕಂಥ ಈ ಒಂದು ಶಿಲೆ, ಇದು ಕೃಷ್ಣ ಶಿಲೆ. ಈ ಒಂದು ಅದ್ಭುತವಾದಂಥ ಕೃಷ್ಣ ಶಿಲೆಯನ್ನ ಎಲ್ಲರೂ ಸ್ಪರ್ಶ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಗರ್ಭಗುಡಿ ಇರ್ತಕ್ಕಂಥ ಭಗವಂತ ಸಾಕಷ್ಟು ಮಡಿಯಿಂದ ಆಚಾರದಿಂದ ಇರ್ತಕ್ಕಂಥವ್ರು. ಹಾಗಾಗಿ ಯಾವೊಬ್ಬ ಭಕ್ತರು ಸಹಿತ ಇಲ್ಲಿ ಬಂದು ಎಲ್ಲರೂ ಮುಟ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಇದಕ್ಕೆ ಸಂಪೂರ್ಣವಾಗಿ ಒಂದು ನಿಬಂಧನೆಯನ್ನು ಹಾಕಿದ್ದಾರೆ. ಆದರೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಏನು ಉತ್ತರ ಬಂದಿದೆಯೋ ಅದೇ ಪ್ರಕಾರ ನಡೆದಿರ್ತಕ್ಕಂಥದ್ದು ಇಲ್ಲಿನ ಚರಿತ್ರೆ. ಹಾಗೆ ಈ ಸುಂದರವಾದಂಥ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂತಹ ಅದ್ಭುತವಾದಂತಹ ಭಗವಂತ. ಎಷ್ಟೇ ಆದರೂ ಪ್ರಕೃತಿ ಅಂದರೆ ತಾಯಿ. ತಾಯಿ ಯಾರು? ಪಾರ್ವತಿ. ಕೈಲಾಸದಲ್ಲಿ ಶಿವ, ಇತ್ತ ಪಾರ್ವತಿ, ಪಾರ್ವತಿಯ ಕುವರ ಗಣಪ. ಹಾಗೆ ಗಣಪನಲ್ಲಿದ್ದಂತಹ ಉಷ್ಣ ಕಡಿಮೆ ಆಗ್ಲಿಕ್ಕೋಸ್ಕರ ಆಯುರ್ಕೋಡೆ ಸೇವೆಯನ್ನ ಇಲ್ಲಿ ನಡೆಸಿದ್ರು. ಇಂತಹ ಅದ್ಭುತವಾದಂತಹ ಕಾರ್ಣಿಕ ಕ್ಷೇತ್ರವನ್ನ ತಾವೆಲ್ಲರೂ ದರ್ಶನ ಮಾಡ್ಕೊಳ್ತಿದ್ರಿ. ಸಾಧ್ಯವಾದಷ್ಟು ಬೇಗ ತಾವೆಲ್ಲರೂ ತಾವೇ ಸ್ವಯಂ ಬಂದು ಇಲ್ಲಿ ಗಣಪನ ದರ್ಶನ ಮಾಡುವಂಥ ಭಾಗ್ಯ ನಿಮಗೆ ಸಿಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. बोलो सिद्धिविनायक महाराज की जय। श्री गुरुभ्यो नमः। हरि ओम। गणानान्त्वा गणपतिं भवामहे कविं कवीनानुपमश्रवस्तवं ज्येष्ठराजं ब्रह्मणां ब्रह्मणस्पद आनशृण्वन्नोतपस्येदसाधनम् ओम निशसेद गणपते गणेशत्वामः प्रथमं कवीनां नरुते तत्रेते किञ्चनारे महामर्कं भगवन् चित्रमर्चात्
ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಇವತ್ತು ತಾವು ನೋಡ್ತಿರ್ತಕ್ಕಂಥ ಈ ಅಪರೂಪವಾದಂಥ ಕ್ಷೇತ್ರ ಕೈಲಾಸದಿಂದ ದರಗಿಳಿದಂತಹ ಗಣಪ. ಕೈಲಾಸದಿಂದ ದರಗಿಳಿದಂತಹ ಗಣಪನ ದರ್ಶನಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರೋ ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಆರಾಧನೆ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ. ಈ ಗಣಪನ ಕ್ಷೇತ್ರಕ್ಕೆ ಬಹಳಷ್ಟು ಇತಿಹಾಸ ಇದೆ. ಈ ಕ್ಷೇತ್ರದಲ್ಲಿ ಅದ್ಭುತವಾದ ಪವಾಡಗಳಿದೆ. ಈ ಕ್ಷೇತ್ರನ ನಂಬಿ ಬರ್ತಕ್ಕಂಥ ಭಕ್ತರಿಗೆ ಯಾವ ದೋಷಗಳೂ ಇಲ್ಲ, ಯಾವ ಕಷ್ಟಗಳೂ ಇಲ್ಲ. ಕಷ್ಟ ಕಾರ್ಪಣ್ಯಗಳೆಲ್ಲವೂ ಸಹಿತ ಮಂಜಿನಗಡ್ಡೆ ಥರ ಕರಗುವಂತಹ ಪರಮ ಪವಿತ್ರವಾದಂಥ ಪುಣ್ಯಕ್ಷೇತ್ರ ಇವತ್ತು ತಾವು ನೋಡುವಂಥ ಕ್ಷೇತ್ರ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ಇದೊಂದು ಅದ್ಭುತವಾದಂಥ ಈ ಚರಿತ್ರೆ ಇರ್ತಕ್ಕಂಥ ಈ ಸಾನ್ನಿಧ್ಯವನ್ನು ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ಅಂತಹ ಅದ್ಭುತವಾದಂಥ ಕ್ಷೇತ್ರ ದರ್ಶನ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಬನ್ನಿ ದರ್ಶನ ಮಾಡೋಣ. ಅದಕ್ಕೂ ಮುನ್ನ ಪ್ರತಿಯೊಬ್ಬರ ಸ್ವರತರಂಗದಲ್ಲೂ ಪ್ರತಿಯೊಬ್ಬರು ಹೇಳಬೇಕಾದ ಒಂದೇ ಮಂತ್ರ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಆರಾಧನೆ ಇವತ್ತಿನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಗಣಪನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಅನುಷ್ಠಾನಗಳು ಏನು ಎಂಬತಕ್ಕಂಥದ್ದನ್ನು ಎಲ್ಲರೂ ತಿಳ್ಕೊಳ್ಳೋಣ. ಹಾಗೆ ಈ ಕ್ಷೇತ್ರದಲ್ಲಿ ಕೈಲಾಸದಿಂದ ಬಂದಂತಹ ಗಣಪ ಅಂತ ನಾನು ಹೇಳಿದೆ. ಕೈಲಾಸದಿಂದ ಗಣಪ ಇಲ್ಲಿಗೆ ಬಂದರೂ ಈ ಗಣಪನ ಸಾನ್ನಿಧ್ಯದಲ್ಲಿ ಸಾಕಷ್ಟು ಪವಾಡಗಳಿದೆ ಅಂತಲೂ ಹೇಳಿದ್ದೇನೆ. ಆದರೆ ಇಲ್ಲಿ ಸ್ವಾಮಿ ವರ್ಷದ 365 ದಿವಸ ತಂಪಿನಿಂದ ಇರ್ತಾನೆ. ಗಣಪನಿಗೆ ಬೇಕಾದ್ದು ಮೋದಕ ಅಥವಾ ಕಡುಬು ಅಥವಾ ವಿಶೇಷವಾದಂಥ ಪಂಚಕಜ್ಜಾಯ. ಆದರೆ ಪಂಚಕಜ್ಜಾಯ, ಮೋದಕ ಮತ್ತು ಮಧು ಏನೇ ಇದ್ದರೂ ಸಹಿತ ಸ್ವಾಮಿಗೆ ಸಿಗುವಂಥ, ಸ್ವಾಮಿಗೆ ಕೊಡುವಂಥ ಎಲ್ಲ ಪದಾರ್ಥಗಳಿದ್ದರೂ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಶುದ್ಧ ಜಲ. ಅಂದರೆ ತಂದೆಗೆ ಬೇಕಾಗಿರ್ತಕ್ಕಂಥ ತಂಪೆ ಮಗ ಸಹಿತ ಇಲ್ಲಿದ್ದಾನೆ. ತಂದೆಯೂ ತಂಪು, ಮಗನೂ ತಂಪು. ಅಂತಹ ಪರಮ ಪವಿತ್ರವಾಗಿರುವ ಸಾನ್ನಿಧ್ಯ ಬನ್ನಿ ದರ್ಶನ ಮಾಡೋಣ. बोलो सिद्धिविनायक महाराज की जय, बोलो सिद्धिविनायक महाराज की जय, बोलो सिद्धिविनायक महाराज की जय. ಆದಿಪೂಜಿತನೂ ಅಗ್ರಗಣ್ಯನೂ ಆದಂಥ ಗಣಪನ ಪ್ರಾರ್ಥನೆಗಾಗಿ ಇವತ್ತು ನಾವು ಬಂದಿರತಕ್ಕಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ, ಈ ಸಾನ್ನಿಧ್ಯಕ್ಕೆ ತನ್ನದೇ ಆದಂಥ ಒಂದಷ್ಟು ವೈಶಿಷ್ಟ್ಯತೆ ಇದೆ, ವಿಶೇಷತೆ ಇದೆ. ಅಂದು ಕೈಲಾಸದಿಂದ ಗಣಪ ದರಗಿಳಿದ. ಅಂದು ಬಂದಂತಹ ಗಣಪ ಕೂತು ನಿಂತು ಅನುಷ್ಠಾನಕ್ಕೆ ನಿಂತು ಇಲ್ಲಿ ತಂದೆಯನ್ನು ಆರಾಧನೆ ಮಾಡಿ ತಂದೆಯ ಕೋಪಕ್ಕೂ ಗುರಿಯಾದ, ಜೊತೆಗೆ ತಂದೆಗೆ ಶಾಪವನ್ನಾಗಿ ತೋರಿಸಿದ. ಆದಿಪೂಜಿತನೂ ಅಗ್ರಗಣ್ಯನು. ಆದಿಪೂಜಿತ ಅಗ್ರಗಣ್ಯ ಎಂಬತಕ್ಕಂಥ ಪದ ಹೇಗೆ ಬಂತು? ತಂದೆಯೇ ಕೊಟ್ಟ ವರದಾನ. ತಂದೆಯೇ ಕೊಟ್ಟಂತಹ ವರದಾನ ಕೊನೆಗೆ ತಂದೆಯೇ ಒಂದು ಕಡೆ ಸಮಸ್ಯೆಯನ್ನು ನೋಡಬೇಕಾಗಿ ಬಂತು. ತಂದೆ ತನ್ನ ಕ್ರಮಪಾಲನೆ ಅಂದರೆ ತಾನು ಮಾಡಬೇಕಾದಂಥ ತನ್ನ ಜವಾಬ್ದಾರಿತವಾದಂಥ ಕಾಯಕಗಳಲ್ಲಿ ಗಣಪನೇ ಅಡ್ಡಿ ನಿಂತ. ಅಂತಹ ಗಣಪ ಅಡ್ಡಿ ನಿಂತರೂ ಗಣಪನಿಗೆ ಶಿವನಿಂದ ಬಂದಂಥ ಶಿಕ್ಷೆ ಏನು ಗೊತ್ತಾ? ಆ ಶಿಕ್ಷೆ ಏನು ಎಂಬತಕ್ಕಂಥದ್ದನ್ನು ಗಣಪನ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಆದರೂ ಈ ಕ್ಷೇತ್ರದಲ್ಲಿ ಸ್ವಾಮಿ ವರ್ಷದ 365 ದಿವಸ ಸದಾಕಾಲ ತಂಪಿನಿಂದ ಇರ್ತಾನೆ. ಸದಾಕಾಲ ತಂಪಿನಿಂದ ಇರ್ತಕ್ಕಂಥದ್ದು, ಶುದ್ಧ ಜಲದಲ್ಲಿ ಕೂತ್ಕೊಳ್ತಕ್ಕಂಥದ್ದು, ಗಂಗೆಯನ್ನು ತಲೆ ಮೇಲೆ ಇಟ್ಕೊಳ್ತಕ್ಕಂಥದ್ದು, ಚಂದ್ರಶೇಖರ ಎಂಬತಕ್ಕಂಥ ಹೆಸರಿರ್ತಕ್ಕಂಥದ್ದು ಗಣಪನ ತಂದೆಗೆ ಸರಿ. ಆದರೂ ಇಲ್ಲಿ ಗಣಪನೂ ಸಹಿತ ತಂಪಲ್ಲೇ ಇದ್ದಾನೆ. ಗಣಪ ತಂಪಲ್ಲಿದ್ದು ಯಾರೊಬ್ಬರ ಸಂಕಷ್ಟದಲ್ಲಿ ಬಂದರೂ ಅವರ ಕಷ್ಟಗಳನ್ನು ದೂರ ಮಾಡಲಿಕ್ಕಾಗಿ ಇಲ್ಲಿ ಗಣಪ ತಂಪಾಗಿ ಕೂತಿದ್ದಾನೆ. ಆ ವಿಶೇಷವಾಗಿರ್ತಕ್ಕಂಥ ಗಂಗೆಯೊಂದಿಗೆ ಸದಾಕಾಲ ವಿಶೇಷವಾದಂತಹ ಗಂಗೆಯೊಂದಿಗೆ ಸದಾಕಾಲ ಮಿಂದು ತೇಲುವಂತಹ ಎಷ್ಟೇ ಆದರೂ ಮಾತೃಮಡಿಲು ಆ ತಾಯಿಯ ಪ್ರೀತಿ. ಆ ತಾಯಿಯ ಪ್ರೀತಿಯನ್ನು ತನ್ನ ತೊಡೆಯ ಮೇಲೋ ಅಥವಾ ತನ್ನ ಶಿರದಲ್ಲೋ ಅಥವಾ ತನ್ನ ಹೃದಯದಲ್ಲೋ ಅಡಗಿಸಿಟ್ಕೊಂಡಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ಈ ಗಣಪನಲ್ಲಿರ್ತಕ್ಕಂಥ ವಿಶೇಷತೆಗಳಿದೆಯಲ್ಲ, ಈ ಗಣಪ ಮೋದಕ ಇಷ್ಟಪಡೋದಿಲ್ಲ ಅಥವಾ ಪಂಚಕಜ್ಜಾಯ ಇಷ್ಟಪಡೋದಿಲ್ಲ. ಈ ಗಣಪನಿಗೆ ಇಷ್ಟವಾಗಿರ್ತಕ್ಕಂಥದ್ದೇನು? ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಗಣಪ ಅಂದರೆ ಮೋದಕ ಇಲ್ಲ ಪಂಚಕಜ್ಜಾಯ. ಅದಕ್ಕಿಂತ ವಿಶೇಷ ಸ್ವಾಮಿಗೆ ಕಬ್ಬು ನೈವೇದ್ಯ ಅಂದರೆ ಬಹಳ ಪ್ರೀತಿ. ಆದರೆ ಇಲ್ಲಿ ಗಣಪ ಇಷ್ಟಪಡ್ತಕ್ಕಂಥದ್ದು ಮಧು. ಮಧುವಾತ ವೃತಾಯತೆ ಅಂದರೆ ಮಧು ಎಂಬತಕ್ಕಂಥದ್ದು ಜೇನು. ಆ ಜೇನಿನ ಹೊಂಡದಲ್ಲೇ ಬಿದ್ದಂತಹ ಗಣಪ. ಅದಾದ ಮೇಲೆ ದೇಹ ಉಷ್ಣ, ಅತಿಯಾದಂಥ ಸಿಹಿ ಯಾರಿಗೊಳ್ಳೆಯದು? ಅದಕ್ಕಾಗಿ ಹೇಳುವಂಥದ್ದು ಸಿಹಿ ಎಷ್ಟು ಬೇಕು ಅದರ ಜೊತೆ ಕಹಿ ಅಷ್ಟಿರಬೇಕು ಅಂತ. ಮನುಷ್ಯನ ಕಷ್ಟ ಸುಖಗಳು, ಸಿಹಿ ಕಹಿ, ಬೇಕು ಬೇಡ, ಯಾವುದು ಸರಿ ಯಾವುದು ತಪ್ಪು, ಈ ಸರಿ ತಪ್ಪುಗಳಿದೆಲ್ಲವೂ ಸಹಿತ ಇವತ್ತು ನೆನ್ನೆದಲ್ಲ. ದೇವಾನುದೇವತೆಗಳ ಕಾಲದಿಂದಲೂ ಭಗವತ್ ಸಂಕಲ್ಪದಿಂದಲೂ ನಡೀತಾ ಬಂದಿರತಕ್ಕಂಥದ್ದು. ಇರಲಿ, ಏನೇ ಆದರೂ ಚರಿತ್ರೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳು ಸಾಕಷ್ಟು ಇದೆ. ಅದರ ಮಧ್ಯದಲ್ಲಿ ಇಲ್ಲಿನ ಪದ್ಧತಿ ಇದೆ. ಈಗ ನಾವು ಹೇಳುವಂಥ ರೀತಿ ತಾವು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತರು ಎಲ್ಲರೂ ಸಹಿತ ಇವತ್ತಿನ ದಿವಸ ಓಂ ಸಿದ್ಧಿವಿನಾಯಕಾಯ ನಮಃ,
ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಈ ಗಣಪತಿಯ ಮಹಾಮಂತ್ರವನ್ನು ಎಲ್ಲರೂ ಹೇಳ್ಕೊಳ್ಳಿ. ಇಲ್ಲಿನ ಪದ್ಧತಿ, ಇಲ್ಲಿನ ವಿಶೇಷತೆ, ಇಲ್ಲಿರ್ತಕ್ಕಂಥ ದೈವ ಸಾನ್ನಿಧ್ಯ ಎಲ್ಲವನ್ನೂ ದರ್ಶನ ಮಾಡೋಣ. बोलो सिद्धिविनायक महाराज की शुभाभ्याम शोभने शोभने मुहूर्ते मुहूर्ते आद्य ब्रह्मणः द्वितीय प्रहराधे श्री श्वेत वराह कल्पे दैवस्वत मन्वन्तरे कलियुगे भारतवर्षे आचार्य सहाय ಗಣಪನ ಅನುಷ್ಠಾನವನ್ನು ಬಹಳ ಅದ್ಧೂರಿತವಾಗಿ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಮನುಷ್ಯನಿಗೆ ಬರುವಂತಹ ವಾತ ಪಿತ್ತ ಕಹ ಅಂದರೆ ವಾತ ಪಿತ್ತ ಕಫ ಯಾವುದೇ ಇದ್ದರೂ ಸಹಿತ ರೋಗ ರುಜಿನಗಳು ದೂರ ಆಗಬೇಕು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನಿಂತ್ಕೊಳ್ಬೇಕು. ಪ್ರತಿಯೊಬ್ಬರಿರ್ತಕ್ಕಂಥ ಗ್ರಹಸ್ಥಿತಿಗಳು ಸರಿ ಹೋಗಬೇಕು. ಸಮಸ್ಯೆ ಎಂಬತಕ್ಕಂಥದ್ದು ಯಾರಿಗಿಲ್ಲ, ಎಲ್ಲರಿಗೂ ಸಮಸ್ಯೆ ಇದೆ. ಆದರೆ ಇರ್ತಕ್ಕಂಥ ಸಮಸ್ಯೆಗಳು ದೂರ ಆಗಬೇಕಾದ್ರೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಆಗಿಂದಾಗಲೇ ದರ್ಶನ ಮಾಡಬೇಕು. ಸಕಲ ವಿಧವಾದಂಥ ಸಂಕಷ್ಟಗಳು ದೂರ ಆಗಬೇಕಾದ್ರೆ ಕಲಿಯುಗದಲ್ಲಿ ಈ ಒಂದು ಇಂತಹ ಪುಣ್ಯ ಸ್ನಾನಗಳನ್ನು, ಪುಣ್ಯವಾದಂಥ ಪುಣ್ಯಕ್ಷೇತ್ರಗಳನ್ನು, ಕ್ಷೇತ್ರ ದರ್ಶನವನ್ನು ಮಾಡೋದು ಭಾಳಷ್ಟು ಶ್ರೇಷ್ಠ, ಶ್ರೇಯೋದಾಯಕ. ಇಂತಹ ಅದ್ಧೂರಿತವಾದಂಥ ಕಾಯಕವನ್ನು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕರು ತಾವೆಲ್ಲ ವೀಕ್ಷಣೆ ಮಾಡ್ತಿದ್ದೀರಿ. ಇಂತಹ ಅದೃಷ್ಟ ಇವತ್ತು ನಮಗೆ ಸಿಗಬೇಕಾದ್ರೆ ನಮ್ಮ ಬೀಗರು ಅಂತಲೂ ಅಥವಾ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಘಾಟಿ ಕ್ಷೇತ್ರದ ಗುರುರಾಜ್ ಶರ್ಮಾ ಅವರ ದಂಪತಿಗಳು, ಅವರ ಕುಟುಂಬ, ಅವರ ಪರಿವಾರ ಅವರೆಲ್ಲರೂ ಸಹಿತ ನನಗೆ ಕೊಟ್ಟಂಥ ಒಂದು ಸೌಭಾಗ್ಯ, ನನ್ನಿಂದ ನಿಮಗೆ ಸಿಕ್ಕಂಥ ಒಂದು ಸೌಭಾಗ್ಯ ಅಂದರೆ ಅದು ತಪ್ಪಾಗಲ್ಲ. ಅಂತಹ ಅದ್ಭುತವಾದಂಥ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಇಲ್ಲಿ ಸ್ನಾನ ಆಗಬೇಕು. ಇಲ್ಲಿಂದ ಗರ್ಭಗುಡಿಯಲ್ಲಿ ವಿರಾಜಮಾನಾಗಿ ಕೂತಿರುವಂತಹ ವರ್ಷದ 365 ದಿವಸ ತಂಪಲ್ಲೇ ಇರತಕ್ಕಂತಹ ಗಣಪನ ದರ್ಶನ ಆಗಬೇಕು. ಓಹೋ, ನೋಡಿ, ಗಣಪನ ವಾಹನ ಇಲ್ಲಿ, ಸುಬ್ರಹ್ಮಣ್ಯೇಶ್ವರನ ವಾಹನ ಸ್ವಾಮಿಯ ನವಿಲು. ತೆಂಗಿನ ಮರದ ತುದಿಯಲ್ಲಿ ನವಿಲು ಕೂತು ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ ಎಂಬತಕ್ಕಂಥ ಆ ಮಹಾಸಂಕಲ್ಪದಲ್ಲಿ ಅದರ ಧ್ವನಿ ಎಲ್ಲರಿಗೂ ಆಲಿಸುವಂಥದ್ದಾಯಿತು. ಹಾಗೆ ದರ್ಶನ ಸಹಿತ ಆಯಿತು. ಎಲ್ಲಿಯ ಸುಬ್ರಹ್ಮಣ್ಯೇಶ್ವರ, ಎಲ್ಲಿಯ ಗಣಪ? ಗಣಪ ಮತ್ತು ಸುಬ್ರಹ್ಮಣ್ಯೇಶ್ವರ ಇಬ್ಬರು ಒಂದು ಕಡೆಯೇ ಇದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದರೆ ನಾನು ಬಂದದ್ದು, ರಾಯರು ಹೇಳಿದ್ದು, ಇದು ಗಣಪನ ಮೂಲ ಸಾನ್ನಿಧ್ಯ. ಭಾಳಷ್ಟು ವಿಶೇಷವಾದಂತಹ ಪವಾಡಗಳನ್ನೇ ಸೃಷ್ಟಿ ಮಾಡುವ ಸಾನ್ನಿಧ್ಯ. ಸತತ 27 ವರ್ಷಗಳಿಂದ ಪ್ರತಿ ವರ್ಷವೂ ಸಹಿತ ಇಂತಹದ್ದೊಂದು ಅದ್ಭುತವಾದ ಸೇವೆಯನ್ನು ಇಲ್ಲಿ ಸಲ್ಲಿಸಲಿಕ್ಕೆ ನಾವು ಬರ್ತೀವಿ ಅಂತ 27 ವರ್ಷದಿಂದ ಬರ್ತಿದ್ದಾರೆ ಅಂದರೆ ಇಲ್ಲಿರ್ತಕ್ಕಂಥ ಪವಾಡವಾದರೂ ಏನು ಅದ್ಭುತ ಇರ್ಬೋದು ಅಂತ ಚಿಂತನೆ ನಂದು. ಆದರೆ ಇಲ್ಲಿ ಬಂದಾಗ ಗೊತ್ತಾಯಿತು, ಬರಬೇಕಾದ್ರೆ ಇವರು ಮಾತ್ರ ಬಂದಿಲ್ಲ, ಘಾಟಿಯಿಂದ ಸುಬ್ರಹ್ಮಣ್ಯೇಶ್ವರನು ಕರ್ಕೊಂಬಂದಿದ್ದಾರೆ. ಆ ಸುಬ್ರಹ್ಮಣ್ಯೇಶ್ವರ ಬಂದಿರತಕ್ಕಂಥದ್ದು ಆತನ ವಾಹನವನ್ನೇರಿ ಬಂದಿರತಕ್ಕಂಥದ್ರಿಂದ ನೋಡಿ, ಆ ಒಂದು ತೆಂಗಿನ ಮರದ ತುದಿಯಲ್ಲಿ ಅಲ್ಲಿ ನವಿಲು ಕೂತಿರುವಂಥದ್ದು. ಭಗವಂತನ ಸಂಕಲ್ಪ, ಭಗವಂತನ ಅನುಗ್ರಹ ಇದ್ದರೆ ಏನು ಬೇಕಾದರೂ ಸಾಧ್ಯ. ಅಣುರೇಣು ತೃಣಕಾಷ್ಟವು ಅವನ ಅಧೀನ. ಆತ ಒಪ್ಕೊಂಡ್ರೆ ಎಲ್ಲ ಸಾಧ್ಯ. ಆತನಿಗೆ ಇಷ್ಟವಿಲ್ಲದಂಥ ಕೆಲಸ ನಾವ್ಯಾರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಕಲಿಯುಗದಲ್ಲಿ ಇವತ್ತಿಗೂ ಇಂತಹ ಪವಾಡಗಳು ಸಾಕಷ್ಟು. ಗುಡ್ಡಟ್ಟು ಮಹಾಕ್ಷೇತ್ರದಲ್ಲಿ ತೀರ್ಥಸ್ಥಾನ ವಿಶೇಷವಾಗಿರ್ತಕ್ಕಂಥದ್ದು. ಸಪ್ತ ನದಿಗಳು, ಸಪ್ತ ಸಾಗರಗಳು, ಸಪ್ತ ಸಮುದ್ರಗಳು ಐಕ್ಯವಾಗಿರ್ತಕ್ಕಂಥ ಈ ಅಮೃತ ಪುಷ್ಕರಣಿ ಅಂತಕ್ಕಂಥ ಇದರಲ್ಲಿ ಈ ದಿವಸ 27ನೇ ವರ್ಷದ ಆಯುರ್ವೇದ ಸೇವೆಯನ್ನು ನಿಯೋಜಿಸಿದ್ದಾರೆ. ಅವರ ಕುಟುಂಬದವರು ಮತ್ತು ಎಲ್ಲ ಸಹಪಾಠಿಗಳು ಎಲ್ಲರಿಗೂ ಸ್ವಾಮಿಯ ಭಗವಂತನ ದರ್ಶನಕ್ಕಾಗಿ ಇಲ್ಲಿ ಆಗಮಿಸಿರ್ತಾರೆ. ಅವರಿಗೂ ಅವರ ಕುಟುಂಬದವರಿಗೂ ಎಲ್ಲರಿಗೂ ಆ ಗಣೇಶನ ಅನುಗ್ರಹದಿಂದ ಪುನಃ ಇವಾಗ ಅವರು 27ನೇ ವರ್ಷದ ಈ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದೇ ಥರ
27, 50 ಶತಮಾನೋತ್ಸವವನ್ನು ಆಚರಿಸಲಿ ಅಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳ ಅನುಗ್ರಹದಿಂದ, ಗಣಪತಿಯ ಆಶೀರ್ವಾದದಿಂದ ಇದೇ ರೀತಿ ವಿಜೃಂಭಣೆಯಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸೇದ ಸಾಧನಂ. बोलो सिद्धिविनायक महाराज की, बोलो गुड्डेट्टु महागणपति की, महागणपति महाराज की. ಆದಿಪೂಜಿತನು ಅಗ್ರಗಣ್ಯನೂ ಆದಂಥ ಗಣಪನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಗಣಪನ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಸಾಕಷ್ಟು ಕ್ಷೇತ್ರಗಳನ್ನು ದರ್ಶನ ಮಾಡಿದ್ದೀನಿ. ಆದರೆ ಇವತ್ತು ತಾವು ನೋಡ್ತಿರ್ತಕ್ಕಂಥ ಈ ಗಣಪನ ಕ್ಷೇತ್ರ, ಈ ಗಣಪ ತಂದೆಯಂತೆ ತಂಪಾಗಿರ್ತಕ್ಕಂಥವನು. ತಂದೆ ಚಂದ್ರಶೇಖರ ಹೇಗೆ ಕೈಲಾಸನಾಥನಾಗಿರ್ತಕ್ಕಂಥವನು, ಹಿಮದಲ್ಲಿ ಕೂತಿರ್ತಕ್ಕಂಥ ಶಿವನ ನಾವು ನೋಡ್ತಾ ಇದ್ವಿ. ಹಿಮದಲ್ಲಿ ಕೂತಂಥ ಶಿವನ ದರ್ಶನ ಮಾಡೋದು ಆನಂದ. ಹಾಗೆ ಅದ್ಭುತವಾದಂಥ ರೀತಿ ತಂದೆಯಂತೆ ಮಗ ಸಹಿತ ಇಲ್ಲಿ ತಂಪಾಗಿದ್ದಾನೆ. ಆದರೆ ಅದರ ಪೂರ್ವಭಾವಿ ಹೇಗೆ, ಅದರ ಚರಿತ್ರೆ ಏನು, ನಾನು ನಂತರ ತಿಳಿಸ್ಕೊಡ್ತೀನಿ. ಈಗ ಗಣಪನಿಗೆ ಒಂದು ಪ್ರಾರ್ಥನೆ ಸಲ್ಲಿಸ್ತಿದ್ದೀವಿ. ಇಡೀ ರಾಜ್ಯದ, ಹೊರ ರಾಜ್ಯದ, ದೇಶ ವಿದೇಶದಲ್ಲಿರ್ತಕ್ಕಂಥ ಗಣಪನ ಎಲ್ಲ ಭಕ್ತರು ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಫಲಪುಷ್ಪಗಳನ್ನು ಇದು ಗಣಪನಿಗೆ ಸಮರ್ಪಣೆ ಮಾಡ್ತಿರ್ತಕ್ಕಂಥದ್ದು. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆ ಈಗಿಂದಲೇ ಪ್ರಾರಂಭ ಆಗತ್ತೆ. ನಂತರ ಸ್ವಾಮಿ ಸಾನ್ನಿಧ್ಯವನ್ನ ತಾವೆಲ್ಲರೂ ದರ್ಶನ ಮಾಡಬಹುದು. ಶ್ರೀ ಕ್ಷೇತ್ರ ಗುಡ್ಡೆಟ್ಟು ಗಣಪತಿಗೆ ಸಾಕಷ್ಟು ಜನ ಭಕ್ತರಿದ್ದಾರೆ. ಸಾಕಷ್ಟು ಜನದ ಮನೆ ದೇವರಾಗಿರ್ತಕ್ಕಂಥದ್ದು ಗಣಪ. ಹಾಗೆ ಇಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ಅರ್ಚಕರ ಒಬ್ಬೊಬ್ಬರ ಮಾತು ಕೇಳ್ತಾ ಇದ್ದರೆ ಮೈ ಜುಮ್ಮನ್ನತ್ತೆ. ಒಬ್ಬೊಬ್ಬರು ಒಂದೊಂದು ಉನ್ನತವಾದಂಥ ಸ್ಥಿತಿಯಲ್ಲಿದ್ದು, ಒಳ್ಳೆ ಅಧಿಕಾರದಲ್ಲಿದ್ದು, ಒಳ್ಳೆ ಕೆಲಸಗಳಲ್ಲಿರ್ತಕ್ಕಂಥ ಅರ್ಚಕರು ಜೀವನೋಪಾಯಕ್ಕಾಗಿ ತಮ್ಮ ಕಾಯಕವನ್ನು ಬಿಟ್ಟು ತಾವು ಮಾಡುವಂಥ ಕೆಲಸಕ್ಕೆ, ಅಂದರೆ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಕುಲವೃತ್ತಿ, ಇದ್ರ ಜೊತೆಗೆ ನಮ್ಮ ಹಿರಿಯರು ಮಾಡುವ ಸೇವೆ ಹಿರಿಯರಿಗಿರಲಿ, ನಾನು ಹೋಗಿ ಮತ್ತೊಂದು ಸೇವೆ ಮಾಡೋಣ ಅಂತ ಮುಂದೆ ನಡೆದರೂ ಒಂದಷ್ಟು ದಿನ ಮಾತ್ರ ಪುನಃ ಗಣಪ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ನೀನು ಇಲ್ಲಿ ಬರಬೇಕು, ಈ ಸೇವೆಯನ್ನೇ ಮಾಡಬೇಕು ಎಂಬತಕ್ಕಂಥ ಆರ್ಡರ್ ಇದೆಯಲ್ಲ, ಆ ಕಮೆಂಡಿಂಗ್, ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇಂತಹ ಒಂದು ನಡೆದಿರ್ತಕ್ಕಂಥ ವೃತ್ತಾಂತಗಳು ಸಾಕಷ್ಟು. ಅದಕ್ಕಿಂತ ಮತ್ತೊಂದು ಅದ್ಭುತವಾದಂಥದ್ದು, ಒಮ್ಮೆ ವ್ಯಕ್ತಿಗೆ ನರನಾಡಿಗಳಲ್ಲಿ ವ್ಯತ್ಯಾಸ ಆಗಿ ಅದು ಬ್ರೈನ್ಗೆ ತಲೆಗೆ ಹತ್ತಿ ಒಳಗಿರ್ತಕ್ಕಂಥ ಮೆದುಳಿಗೆ ಒಳಗಿರುವಂಥ ನರಗಳೇನಾದ್ರು ಹೊಡೆದ್ರೆ ಅದನ್ನು ಸ್ಟ್ರೋಕ್ ಅಂತಾರೆ. ಅಥವಾ ಒಮ್ಮೆ ವ್ಯಕ್ತಿಗೆ ಸ್ಟ್ರೋಕ್ ಆದರೆ ಆ ವ್ಯಕ್ತಿಯ ಜೀವನ ಅದು ಕೊನೆ ಅಂತ ಹೇಳ್ತಾರೆ. ಆದರೆ ಇಲ್ಲಿರುವ ಗಣಪ ಅಂತಹ ವ್ಯಕ್ತಿಗಳಿಗೂ ಸಹಿತ ಪುನರ್ಜನ್ಮವನ್ನು ಕೊಟ್ಟಿರೋದು. ತಾಯಿ ಗರ್ಭದಿಂದ ಬರೋದೇ ಒಂದು ಜನ್ಮ, ಅದಾದ ನಂತರ ಸಿಗೋದು ಮತ್ತೊಂದು ಜನ್ಮ. ಆ ಜನ್ಮ ಕಾರ್ಣಿಕ ಕ್ಷೇತ್ರದಲ್ಲಿ ಮಾತ್ರ. ಹಾಗೆ ಇಲ್ಲಿ ಒಂದ ಎರಡ ಸಾಕಷ್ಟು ಪವಾಡಗಳೇ ನಡೆದಿದೆ. ಅಂತಹ ಅದ್ಭುತವಾದಂಥ ಸಾನ್ನಿಧ್ಯವನ್ನು ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ತಾವೆಲ್ಲರೂ ನೋಡ್ತಾ ಇದ್ದೀರಲ್ಲ, ಇದು ಬಹಳ ವಿಶೇಷವೇ ಸರಿ. ಇಂತಹ ವಿಶೇಷವಾಗಿರ್ತಕ್ಕಂಥ ಗಣಪನ ಸಾನ್ನಿಧ್ಯವನ್ನು ಇವತ್ತಿನ ದಿವಸ ಈ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಇಲ್ಲಿನ ಎಲ್ಲ ಅರ್ಚಕರು ಆಯುರ್ಕೋಡ ಸೇವೆ ಅಂತ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು
ಆಯುರ್ಕೊಡ ಅಂದರೆ 1008 ಕೊಡಗಳನ್ನು ಸ್ವಾಮಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು. ಈ ಸ್ವಾಮಿ ಒಂದು ಸಂಪೂರ್ಣವಾದಂಥ ಒಂದು ಬೆಟ್ಟದಲ್ಲಿ ಭಗವಂತ ಇದ್ದಾನೆ. ಬೆಟ್ಟದ ಒಂದು ಹೊಂಡದಲ್ಲಿ ಕೂತಿರ್ತಕ್ಕಂತಹದ್ದು. ಹೊಂಡ ಅಂದರೆ ಅದು ಜೇನುತುಪ್ಪದ ಹೊಂಡ ಅಂತ ಹಿಂದಿತ್ತು ಕತೆ. ಇದರ ಪೂರ್ವ ಇತಿಹಾಸ ಇದೆಯಲ್ಲ, ಇದರ ಚರಿತ್ರೆ ಬಹಳ ಅದ್ಭುತವಾಗಿದೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಆಗಮಶಾಸ್ತ್ರ ಪ್ರಕಾರ ಇಂದಿಗೂ ಶಾಸ್ತ್ರಬದ್ಧವಾಗಿ ಮಡಿ ಆಚಾರಗಳಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನವನ್ನು ಗುಡ್ಡೆಟ್ಟು ಶ್ರೀ ಮಹಾಗಣಪತಿಯ ಸಾನ್ನಿಧ್ಯದಲ್ಲಿ ನಾವು ನೋಡ್ಬೋದು. ಗಣಪತಿಗೆ 1008 ಕೊಡಗಳ ಅಭಿಷೇಕ ಆಯಿತು. ಅಭಿಷೇಕ ಆದಮೇಲೆ ಮಹಾಮಂಗಳಾರತಿಗೆ ಎಲ್ಲ ಭಕ್ತರು ಕಾತುರತೆಯಿಂದ ಕಾಯ್ತಿದ್ದಾರೆ. ಇವತ್ತು ಸಂಕಷ್ಟರ ಮಹಾಗಣಪತಿ. ಇವತ್ತು ತಾವು ನೋಡ್ತಿರ್ತಕ್ಕಂಥ ಗಣಪನ ಈ ದರ್ಶನ ಇದೆಯಲ್ಲ, 7 ಜನ್ಮಗಳ ಪಾಪ ಪುಣ್ಯಗಳಂತಕ್ಕಂಥದ್ದು, ಪಾಪಕರ್ಮಗಳನ್ನು ದೂರ ಮಾಡುವಂತಹದ್ದು. ಅಂತಹ ಅದ್ಭುತವಾದಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಕಾರಣಿಕ ಕ್ಷೇತ್ರ. ಇಂದಿಗೂ ಸಹಿತ ಸತ್ಯ ಗಣಪತಿ, ಮಾತಾಡುವ ಗಣಪತಿ ಇರತಕ್ಕಂಥ ಕ್ಷೇತ್ರ. ಎಷ್ಟೇ ಆದರೂ ಗಣಪನ ಪೂಜೆ ಇಲ್ಲ ಅಂದರೆ ಏನೂ ಸಾಧ್ಯವಿಲ್ಲ. ಅಷ್ಟೇ ಯಾಕೆ, ಜನ್ಮ ಕೊಟ್ಟ ತಂದೆ ಶಿವ, ಶಿವನೇ ಕೊಟ್ಟದ್ದು ಅಗ್ರಗಣ್ಯ, ಆದಿಪೂಜಿತ, ಎಲ್ಲಕ್ಕೂ ನೀನೇ ಮುಂದು ಅಂತ. ಆದರೆ ತಾನು ಮಾಡುವ ಕಾಯಕದಲ್ಲಿ ಗಣಪನ ನೆನೆದಿದ್ದರಿಂದ ತಾನು ಮಾಡುವಂಥ ಕಾಯಕವೇ, ತನ್ನ ಕೆಲಸವೇ ಜಯವಾಗಲಿಲ್ಲ. ಆಗ ಆಲೋಚನೆ ಮಾಡಿದಂತಹ ಶಿವ, ಏನೇ ಆದರೂ ಆಡುವ ಮಾತು, ಒಮ್ಮೆ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಶಿವ ಕೊಟ್ಟ ವರದಾನ ಇಲ್ಲಿ ನೀವು ಸಾಕ್ಷಿಯನ್ನು ನೋಡ್ಬೋದು. ಅಂತಹ ಅದ್ಭುತವಾದಂಥ ಪುಣ್ಯಕ್ಷೇತ್ರ ಈಗ ದರ್ಶನ ಮಾಡೋಣ. ಜಯ ಗಣೇಶ ನಿನಗೆ ವಂದನೆ. ಕ್ಷೇತ್ರಗಳಲ್ಲೂ ಅಭಿಷೇಕ ಉಂಟು. ಶತರುದ್ರಾಭಿಷೇಕ ಉಂಟು, ಮಹಾರುದ್ರಾಭಿಷೇಕ ಉಂಟು, ಶಾರದಾ ಎರಡನೇ ಅಭಿಷೇಕ ಉಂಟು, 106 ಲೀಟರ್ ಹಾಲು ಅಭಿಷೇಕ ಉಂಟು, ಎಲ್ಲ ಇರ್ತದೆ. ಆದರೆ ಎಲ್ಲ ಅಭಿಷೇಕ ಮುಗಿದ ಮೇಲೂ ಪುನಃ ಇಲ್ಲಿವರೆಗೆ ಆ ಕಂಠ ಅಂದರೆ ಕಂಠ ಪರ್ಯಂತ ಅಲ್ಲಿವರೆಗೆ ನೀರಿನಲ್ಲಿ ಮುಳುಗಿರ್ತಕ್ಕಂಥ ದೇವರು ಅಂತಂದರೆ ಇಡೀ ಭಾರತ ದೇಶದಲ್ಲಿ ಇಲ್ಲಿ ಮಾತ್ರ ಅಂತ ನಾವು ಹೇಳ್ತೇವೆ. ಮತ್ತು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನೀರಿನಲ್ಲಿ ಕೂತಿದ್ದಾನೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಉಂಟು.
ಸೂರ್ಯಾದಿಗಳನ್ನೆಲ್ಲ ಕೂಡಿಕೊಂಡು, ಇಂದ್ರಾದಿ ದೇವತೆಗಳನ್ನು ಕೂಡಿಕೊಂಡು, ವಿಷ್ಣು ಬ್ರಹ್ಮಾದಿಗಳನ್ನು ಕೂಡಿಕೊಂಡು ಈಶ್ವರನ ನೇತೃತ್ವದಲ್ಲಿ ತ್ರಿಪುರಾಸುರನ್ನು ಸಂಹಾರ ಮಾಡುವಂಥ ಒಂದು ಸಂದರ್ಭ. ಎಷ್ಟೋ ದಿವಸ, ವರ್ಷಗಟ್ಟಲೆ, ದಿನಗಟ್ಟಲೆ ನಡೆದಂಥ ಯುದ್ಧ. ಅಂಥ ಯುದ್ಧದಲ್ಲಿ ಪ್ರತಿ ದಿವಸವೂ ಸಹಜವಾಗಿ ದೇವತೆಗಳಿಗೆ ಜಯ ಆಗೋದು ಸಹಜ. ಆದರೆ ಯಾವುದೋ ಒಂದು ದಿವಸ, ನಿರ್ದಿಷ್ಟವಾದ ಒಂದು ದಿವಸ ದೇವತೆಗಳಿಗೆ ಸೋಲಾಯಿತು, ರಾಕ್ಷಸರಿಗೆ ಜಯ ಆಯಿತು. ಯಾಕೆ ಅಂತ ಚಿಂತನೆ ಮಾಡುವಾಗ, ಇವತ್ತು ಗಣಪತಿಯನ್ನು ಪೂಜೆ ಮಾಡಿ ಬರಲಿಲ್ಲ ಅಂತ ಗೊತ್ತಾಯಿತು. ತಂದೆ ಆದರೂ ಕೂಡ, ಪೌರಾಣಿಕವಾಗಿ ತಂದೆ ಆದರೂ ಗಣಪತಿಯನ್ನು ಪೂಜೆ ಮಾಡಿಯೇ ಎಲ್ಲರೂ ಹೋಗಬೇಕು. ದೇವತೆಗಳು, ರಾಕ್ಷಸರು, ಮನುಷ್ಯರು ಎಲ್ಲರಿಗೂ ಅನ್ನಿಸ್ತಕ್ಕಂಥ ಮಾತು. ಅದು ಅವನ ಅಧಿಕಾರ. ಇವತ್ತು ಗಣಪತಿಯನ್ನು ಪೂಜಿಸದೇ ಬರೋದರಿಂದ ಗಣಪತಿಗೆ ಬೇಜಾರಾಗಿದೆ, ಕೋಪ ಬಂದಿದೆ ಅನ್ನೋ ದೃಷ್ಟಿಯಿಂದ ನಮಗೆ ಅಪಜಯ ಆಗಿದೆ ಅಂತ ತಿಳ್ಕೊಂಡು ಇನ್ನೇನು ಮಾಡೋದು? ಅಲ್ಲಿ ಬ್ಯಾಟಲ್ ಫೀಲ್ಡಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೂತರನ್ನು ಕಳಿಸಿ ಗಣಪತಿಗೆ ತೃಪ್ತಿ ಆಗುವಂತೆ ಸಿಹಿಯನ್ನು ತಿನ್ನಿಸ್ಬೇಕು. ಸ್ವಾಭಾವಿಕವಾಗಿ ಸಣ್ಣ ಮಕ್ಕಳಿಗೆ ಸಿಹಿ ಅಂದರೆ ಇಷ್ಟ. ಅದರಲ್ಲೂ ಜೇನುತುಪ್ಪ ಹನಿ ತುಂಬ ಇಷ್ಟ. ಜೇನುತುಪ್ಪದ ಸಿಹಿ ವಸ್ತು ಯಾವುದೂ ಇಲ್ಲ, ಯಾವ ಶುಗರು ಅಲ್ಲ, ಸ್ಯಾಕ್ರಿನ್ ಅಲ್ಲ, ಯಾವುದೂ ಅಲ್ಲ. ಆದ್ದರಿಂದ ಗಣಪತಿಗೆ ತೃಪ್ತಿ ಆಗುವ ರೀತಿಯಲ್ಲಿ ದೂತರನ್ನು ಕಳಿಸಿ ಜೇನುತುಪ್ಪವನ್ನು ಕುಡಿಸಿದರು ಈಶ್ವರನು. ಗಣಪತಿ ಸಣ್ಣ ಮಗು, ಸಣ್ಣ ಹುಡುಗ ಬಾಲಗಣಪತಿ ಚೆನ್ನಾಗಿ ಜೇನುತುಪ್ಪ ತಿಂದುಬಿಟ್ಟ. ಜೇನುತುಪ್ಪವು ತಿನ್ನಲಿಕ್ಕೆ ರುಚಿ, ಆದರೆ ಪರಿಣಾಮ ಉಷ್ಣ, ಗೊತ್ತಿರ್ಬೋದು ನಿಮಗೆ. ಆಯುರ್ವೇದ ಹೇಳುತ್ತೆ, ದಿವಸಕ್ಕೆ 2-3 ಚಮಚ ಜೇನುತುಪ್ಪ ತಿಂದರೂ ಒಳ್ಳೆಯದು ಹೆಲ್ತಿಗೆ ಅಂತ. 8-10 ಚಮಚ ತಿಂದರೆ ಉಷ್ಣ ಆಗ್ತದೆ, ಗೊತ್ತುಂಟಲ್ಲ. ಅದೇ ಪ್ರಕಾರವಾಗಿ ಗಣಪತಿಗೆ ಜೇನುತುಪ್ಪ ತಿನ್ನೋದು ಹೆಚ್ಚಾಗಿ ಮೈಯಲ್ಲಿ ಉರಿ ಬಂದುಬಿಡ್ತು, ಹೀಟಾಯಿತು. ಇನ್ನೇನು ಮಾಡೋದು ಅಂತ ಪುನಃ ತಂದೆಯನ್ನೇ ಕೇಳಿದವಾಗ, ಪರಶುರಾಮ ಕ್ಷೇತ್ರದಲ್ಲಿ ನರಸಿಂಹ ತೀರ್ಥ ಅಂತ ಉಂಟಿಲ್ಲ ಹೊಳೆ, ಅಲ್ಲಿಂದ ಒಂದು ಪರ್ಲಂಗಾಚಿಗೆ ಒಂದು ಹೊಳೆ ಇದೆ, ಅದು ಹಾಲಾಡಿಂದ ಹುಟ್ಟಿ ಬರ್ತದೆ. ಅಂತಹ ನರಸಿಂಹ ತೀರ್ಥದ ಸಮೀಪದಲ್ಲಿ ಹೋಗಿ ನೀ ಜಲಾದಿವಾಸನಾಗಿದ್ದರೆ ಯಾರು ನಿನಗೆ ಚೆನ್ನಾಗಿ ಜಲಾಭಿಷೇಕವನ್ನು ಮಾಡಿ ತಣ್ಣಗೆ ಮಾಡ್ತಾರೋ ಅಂಥವ್ರಿಗೆ ಅನುಗ್ರಹಿಸುವಂತೆ ಈಶ್ವರ ವರ ಕೊಟ್ಟು ಕಳಿಸಿದ ಅನ್ನುವಂಥದ್ದು ಪದ್ಮಪುರಾಣದ ಒಂದು ಸಣ್ಣ ಕಥೆ. ನಮಗೆಲ್ಲಿಯೂ ಆ ಸೋರ್ಸ್ ಸಿಗಲಿಲ್ಲ, ಅಂದರೆ ಹಸ್ತಪ್ರತಿ ಎಲ್ಲೂ ಸಿಗದೇ ಇರೋದ್ರಿಂದ ನಾವು ಪ್ರಿಂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಯಾರೋ ನಿಮ್ಮಂಥವ್ರು ಕೇಳಿದರೆ ಹೇಳ್ತೇವೆ ಅಷ್ಟೇ ಕಥೆಯನ್ನು. ಯಾಕೆ ಅಂತಂದರೆ ಸದಾಕಾಲ ನೀರಿನಲ್ಲಿ ಇರೋದಕ್ಕೊಂದು ಕಾರಣ ಬೇಕಲ್ಲ. ಇಲ್ಲಿ ಜನರು ಕೇಳ್ತಿರ್ತಾರೆ, ನೀವು ಕೇಳ್ದಂಗೆ ಕೇಳ್ತಾರೆ. ನಮ್ಮದೆಲ್ಲ ಪ್ರವಚನ ಮುಗಿದ್ರ ಮೇಲೆ ಅದೆಲ್ಲ ಸರಿ ಸ್ವಾಮಿ, ಪುನಃ ನೀರಿನಲ್ಲಿ ಕೂತಿರೋದು ಯಾಕೆ ಅಂತ ಒಂದು ಪ್ರಶ್ನೆ. ಆ ನೀರಿನಲ್ಲಿ ಕೂತಿರೋದು ಯಾಕೆ ಅನ್ನೋದಕ್ಕೆ ಈ ಉತ್ತರ, ಸದಾಕಾಲ ನೀರಿನಲ್ಲಿ ಇರೋದು. ಆದ್ದರಿಂದ ಅಭಿಷೇಕ ಮುಖ್ಯ. ಅದಕ್ಕಾಗಿ ನಾವು ನಿಮ್ಮನ್ನು ಕೂಡ ಈ ಕೆಲವು ಓಡಿಸಿಬಿಟ್ಟು ಅಭಿಷೇಕ ಶುರು ಮಾಡಿದ್ದಕ್ಕೆ ಅಭಿಷೇಕ ತಡ ಮಾಡಲಿಕ್ಕಿಲ್ಲ ನಮ್ಮ ಕ್ಷೇತ್ರ ಪ್ರಕಾರ. ಅದಕ್ಕೆಲ್ಲ ಒಂದಷ್ಟು ಕಥೆಗಳಿದೆ. ಯಾರೋ ಶೆಟ್ರ್ ಇದ್ಕೊಂಡು ಅಭಿಷೇಕ ತಡ ಮಾಡಿ ನಮ್ಮ ಪೈಕಿಯವರು ಯಾರು ನೋಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿ ಆ ಶೆಟ್ರಿಗೆ ಮನೆ ಮೈಯಲ್ಲಿ ಉರಿಯಾಗಿ ಹೀಗೆ ಇದೆಲ್ಲ ಕಥೆ ಒಂದಷ್ಟು ಉಂಟು ಅಂತ ತಿಳ್ಕೊಳ್ಳಿ. ಅಂದರೆ ತಾತ್ಪರ್ಯ ಅಭಿಷೇಕ ಕೂಡಲೇ ಆಗಬೇಕು, ನೀರು ಖಾಲಿ ಇರಲಿಕ್ಕಿಲ್ಲ. ಬೇಕಾದ್ರೆ ಇನ್ನೊಂದು ಆಯ್ಕೊಂಡು ಶುರು ಮಾಡುವುದನ್ನು ಬೇಕಾದ್ರೆ ನಾವು ಬೇಕಾದ್ರೆ 10 ನಿಮಿಷ ತಡ ಮಾಡ್ಬೋದು, ಯಾರು ಬರೋರಿದ್ದರೆ, ಆಕ್ಷೇಪ ಇಲ್ಲ. ನೀರನ್ನು ತೆಗೆದ ಮೇಲೆ ನೀರನ್ನು ಭರ್ತಿ ಮಾಡೋದ್ರೊಳಗಡೆ ಕೆಲಸ ಅನ್ನೋದು ಚಕ 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 ಹೋಗ್ತಾ ಇರಬೇಕು, ನಿಲ್ಲಕ್ಕಿಲ್ಲ. ಅಂದರೆ ಉರಿಯಾಗಿದೆ ಅಂತ ಅರ್ಥ ನೀರು. ಅದಕ್ಕೆ ದೇವರು ಈಗ ಒಂದಲ್ಲದೆ 2 ಸೇವೆ ತಗೊಳ್ತಾ ಇದ್ದಾನೆ. ನಾನು ಸ್ವಲ್ಪ ತಮಾಷೆ ಹೇಳುವುದುಂಟು, ಗೋಬಲ್ ವಾರ್ಮ್ ಹೆಚ್ಚಾಗಿದೆಯಲ್ಲ ಈಗ, ಅದಕ್ಕೆ ಒಂದು ಅಭಿಷೇಕ ಸಾಲ 2ನೇ ಅಭಿಷೇಕವನ್ನು ಗಣಪಿಸಿ ಬಯಸುತ್ತಿದ್ದಾನೆ ಅಂತ ತಮಾಷೆ ಹೇಳುವುದುಂಟು. ಆದ್ದರಿಂದ 2015ನೇ ಇಸ್ವಿಯಿಂದ 2 ಸೇವೆ ಮಾಡ್ತಾ ಇದ್ದೇವೆ. 3 ಮಾಡಿದರೂ ಜನ ಉಂಟೀಗ. ಈಗ ನೀವು ಬುಕ್ ಮಾಡೋಕ್ಕೆ ಹೊರಟ್ರೆ 45ನೇ ಇಸ್ವಿವರೆಗೂ ಆಯ್ಕೊಂಡು ಸೇವೆ ಬುಕ್ ಆಗಿದೆ ಅಂತ ಹೇಳ್ತಾರೆ ಆಫೀಸಲ್ಲಿ ಅಂತ ತಿಳ್ಕೊಳ್ಳಿ. ಅಂದರೆ ಅರ್ಥ ಗಣಪತಿಗೆ ಅಭಿಷೇಕ ಪ್ರಿಯ ಅಂತ ಅರ್ಥ. ನಿಜವಾಗಿ ಗಣಪತಿಯು ನೈವೇದ್ಯ ಪ್ರಿಯ, ಗೊತ್ತಲ್ಲ. ಈಶ್ವರನು ಅಭಿಷೇಕ ಪ್ರಿಯ. ಇದು ಹಾಗಲ್ಲ, ಗಣಪತಿಯೇ ಇಲ್ಲ ಅಭಿಷೇಕ ಪ್ಲಸ್ ನೈವೇದ್ಯ 2 ನಡೀತದೆ. ಒಂದು ಆಯ್ಕೊಂಡು ಸೇವೆ ಅಂದರೆ 10-20 ಸೇರಿಕೆಯನ್ನು ನೈವೇದ್ಯ ಆಗ್ತದೆ. ಆಮೇಲೆ ಅಭಿಷೇಕ ನೋಡಿದ್ರೆ ನೀವು ಇನ್ನೊಂದು ಸೇವೆ ಬೇಕಾದ್ರೆ ನೀವು ಇಲ್ಲೇ ಬುಡದಿಂದ A to Z ನೋಡ್ಬೋದು. ಇದು ಗುಡ್ಡಟ್ಟಿನ ವೈಶಿಷ್ಟ್ಯ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಕಥೆಯೆಲ್ಲ ಹೇಳಲಿಕ್ಕೆ ಈಗ ಅವಕಾಶ ಇರೋದಿಲ್ಲ. ಅಂತಹ ಗಣಪತಿಯಲ್ಲಿ ನೀವು ಈ ವರ್ಷ ಬರ್ತೀರಿ ಅಂತ ನಮಗೆ ಯಾರೋ ಇವರು ಹೇಳಿದ್ರು, ಕಳೆದ ವರ್ಷ ಯಾರು ಹೇಳಿದಾರೆ ಕರ್ಕೊಂಡ್ಬರ್ತೀವಿ ಅವ್ರನ್ನ ಅಂತ. ನಮ್ಮ ಬೀಗರಲ್ವಾ, ಸರಿ. ಮತ್ತೆ ಅಂತಹ ಗಣಪತಿ ಅನುಗ್ರಹದಿಂದ ಒಳ್ಳೆ ನೆಂಟರು ಸಿಕ್ಕಿದ್ದಾರೆ, ಒಳ್ಳೆ ಬೀಗರು ಸಿಕ್ಕಿದೆ. ಮುಂದೆ ಅಭಿವೃದ್ಧಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಸಂತತಿಯೋ ಮತ್ತೊಂದು ವ್ಯವಸ್ಥೆಯೋ. ಆದ್ದರಿಂದ ಆ ಪ್ರಕಾರವಾಗಿ ಎಲ್ಲರಿಗೂ ಕೂಡ ಆ ಗಣಪತಿಯ ಅನುಗ್ರಹ ಆಗಲಿ ಅಂತ ಆಶೀರ್ವಾದ ಪೂರ್ವಕವಾಗಿ ಇವರಿಗೆ ಇದನ್ನು ಹಾಕಿ ಬಿಡುವ. ಯೋಮಸ್ರಾಣಿ ಮಹಾಗಣಪತೆ ಬೀಜಾಪುರ ಮಹಾಗಣಪತೆ ಗಣಪತಿ ಸರ್ವರಿಗೂ ಮಂಗಳಕರವಾದ ಜೀವನವನ್ನು ಕೊಡುವಂಥ ಮಹಾಪುರುಷ. 33,000 ಕೋಟಿ ದೇವತೆಗಳಿಗೆ ಅಧಿಪತಿ ಬ್ರಹ್ಮ ವಿಷ್ಣು ಮಹೇಶ್ವರವರು ಅವನಿಗೆ ಅಧಿಕಾರ ಕೊಟ್ಟಿದ್ದಾರೆ. ಆದರೆ
ತುಂಬ ದೂರದಿಂದ ಬಂದವರಿಗೆ ಅನುಗ್ರಹ ಜಾಸ್ತಿ ಕೊಡ್ತಾ ಇದ್ದಾನೆ. ಆದರೆ ಕಮಾನಿಂದ ಒಳಗೆ ಬರುವಾಗ ನಮಗೆ ಎಷ್ಟು ಪವರ್ ಇದೆ, ಅವನ ಅನುಗ್ರಹ 20, 40, 80, 90 ಅದರ ಮೇಲೆ ಬರುವಂಥದ್ದು ಎಷ್ಟು ಅನುಗ್ರಹ ಇದೆ ಅಂತ ನಾವೇ ತಿಳ್ಕೊಳ್ಬೇಕು. ನಮ್ಮಲ್ಲಿ ಒಳ್ಳೆಯ ಭಾವನೆ ಇರಬೇಕು. ಸತ್ಯ, ಪ್ರಾಮಾಣಿಕತೆ, ಕರುಣೆ, ವಿಧೇಯರಾಗಿರೋದು, ಸಣ್ಣ ಮಕ್ಕಳಿಗೂ ನಾವು ಗೌರವ ಕೊಡಬೇಕು. ಆ ರೀತಿ ಇದ್ದರೆ ಮಾತ್ರ ನಮಗೆ ಅನುಗ್ರಹ ಜಾಸ್ತಿ ಬರ್ತದೆ. ಆನಂದ್ ಗುರೂಜಿಯವರ ಮಾರ್ಗದರ್ಶನ ನಮಗೆಲ್ಲ ಭಾಳ ಖುಷಿಯ ತಂದುಬಿಟ್ಟಿದೆ. ಸಾಕ್ಷಾತ್ ಪರಮೇಶ್ವರನ ಒಂದು ಸಾನ್ನಿಧ್ಯ ಅವರ ಹೃದಯದಲ್ಲೇ ಇದೆ. ಮಹಾಕರ್ಣ ನಿನಗೆ ವಂದನೆ. ಜ್ಞಾನವಂತ ನಿನಗೆ ವಂದನೆ. ನಾಶ ಅಂಕಾರ ಸಾಮ
ವಂದೇ ಸರ್ವತ್ರ ಸ್ವಯಂಪೂರ್ಣನು ಆನಂದ ಧನುಧನಿ ಪ್ರಥಮ ಬಾರಿಗೆ ನಮ್ಮ ಕ್ಷೇತ್ರಕ್ಕೆ ನೀವು ಆಗಮಿಸಿದ್ದೀರಿ. ನಿಮಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕ್ಷೇತ್ರ ಬಗ್ಗೆ ಹೇಳೋದಾದರೆ ಭಾಳ ವಿಶೇಷವಾದಂಥ ಒಂದು ಕ್ಷೇತ್ರ. ಮೂರು ರೀತಿ ವಿಶೇಷ. ಒಂದನೇದಾಗಿ ಸ್ವಯಂಭೂ, ಎರಡನೇದಾಗಿ ಬಲಮುರಿ, ಮೂರನೇದಾಗಿ ಜಲಾಧಿವಾಸ. ಹಾಗೆ ಇಲ್ಲಿಯ ಸ್ಥಳ ಪುರಾಣ ಪ್ರಕಾರ ತ್ರಿಪುರಾರ ಸಂಹಾರ ಕಾಲದಲ್ಲಿ ಯಥೇಚ್ಛ ಮಧುಪಾನ ಮಾಡಿ ದೇವರು ಉರಿ ತಳಿಲಿಕ್ಕಾಗದೆ ಆ ಉರಿ ಶಮನಕ್ಕಾಗಿ ಅವ ಕಂಠ ಪ್ರಮಾಣದಲ್ಲಿ ನೀರಲ್ಲಿರುವಂಥ ಪ್ರತೀತಿ. ಹಾಗೆ ಆ ನೀರು ವಾತಾವರಣ ನಿಧಾನ ಬಿಸಿಯಾಗುತ್ತೆ. ಮನೆಯಲ್ಲಿ ನಾವೇನಾದರೂ ಒಂದು ಕೊಡವ ನೀರು ಒಳ ತೊಗೊಂಡು ಹೋಗಿಟ್ಟರೆ ಅದು ಅರ್ಧ ಗಂಟೆಯಲ್ಲಿ ಮನೆ ಮೊದಲಿನ ಬಿಸಿಯಾಗಿರುತ್ತೆ, ಅರ್ಧ ಗಂಟೆಯಲ್ಲಿ ಮೊದಲಿನ ತಣ್ಣಗಿರುವುದಿಲ್ಲ. ಅದೇ ರೀತಿಯಲ್ಲಿ ವಾತಾವರಣ ಬಿಸಿಯಾಗ್ತಾ ಇರ್ತದೆ, ಆ ಒಳಗಿನ ನೀರು ಕೂಡ ಹಾಗೆ ಬಿಸಿಯಾಗ್ತಾ ಇರ್ತದೆ. ಹಾಗೆ ಆ ನೀರು ಬದಲಾಯಿಸಿ ತಂಪಾದ ನೀರು ತುಂಬಿ ಯಾರೋ ಒಂದು ತಂಪಾಗಿರ್ತಾರೆ ಅವ್ರ ಕಾರ್ಯ ಜಯ ಆಗ್ತದೆ. ಇಲ್ಲಿನ ಸ್ಥಳದ ಮಹಿಮೆ ಅದೇ ರೀತಿ ನಡೆಸಿಕೊಡ್ತಾ ಇದ್ದೇನೆ. ಆ ನೀರು ಬದಲಾಯಿಸಿ ತಂಪಾದ ನೀರು ತುಂಬೋದಂದರೆ ಯಾರು ಕೂಡ ಪ್ರಕ್ರಿಯೆ. ಯಾರು ಕೂಡ ಹಾಗೆ ನೀವು ಬೆಳಿಗ್ಗೆ ನೋಡ್ತಾ ಇದ್ದೀರಿ. ಮೊದಲು ನೀರಷ್ಟು ತೋಡಿ ತೆಗಿಬೇಕು, ಮ್ಯಾನ್ಯುವಲಿ ಕೈಯಿಂದ ತೋಡಿ ಯಾಕಂದರೆ ಅಲ್ಲಿ ಹೊರತೆ ಬರೋದು ಇಲ್ಲ, ತುಂಬಿಸಿಟ್ಟು ಹೊರಬಳಿ ಜಾವಿಲ್ಲ, ಪಾತ್ರೆ ಇಟ್ಟರೆ ಹಾಗೆ ಇರ್ತದೆ. ಅದು ತೋಡಿ ತೆಗೆದು ಒಳಗೆ ಹೋಗಿ ಮೊದಲು ದೇವರಿಗೆ ತೈಲಾಭ್ಯಂಜನ, ಕೊಬ್ಬರಿ ಎಣ್ಣೆ ಹೆಚ್ಚಿ ರುದ್ರಾಭಿಷೇಕ, ಪುನಃ ರುದ್ರಾಭಿಷೇಕ ನೀರನ್ನು ಹೊರ ತೆಗೆಯುತ್ತೆ. ಹೊರ ತೆಗೆದ ನಂತರ ಒಂದು 5 kg ಅಕ್ಕಿ ನೈವೇದ್ಯ ಆಗುತ್ತೆ. ಯಾಕಂದರೆ ಇದು ವಿಶೇಷವಾದ ಪೂಜೆ. ಇಲ್ಲಿಯ ಪೂಜಾ ಕ್ರಮವೂ ಕೂಡ ಭಾಳ ವಿಶೇಷವಾದ್ದು. ನೈವೇದ್ಯ ಆದ ನಂತರ ಪಂಚಾಮೃತ, ಪುನಃ ರುದ್ರಾಭಿಷೇಕ. ಆ ರುದ್ರಾಭಿಷೇಕವನ್ನು ಹೊರ ತೆಗೆದು ಒಳಗೆ ಕ್ಲೀನಾಗಿ ಒರೆಸಿ ಚೊಕ್ಕ ಮಾಡಲಿಕ್ಕೊಂಡು ಒಳಗೆ ಪ್ರಾಕೃತಿಕ ಅದ ಲೆವೆಲ್ ಇದೆ ನೋಡಿದರೆ ಕೆಲವು ಕಡೆ ಹೊಂಡಗೊಂಡಿದೆ, ಕೆಲವು ಕಡೆ ಕೊಡ ಮುಳುತ್ತದೆ, ಕೆಲವು ತಂಬಿಗೆ ಮುಳುತ್ತದೆ, ಕೆಲವು ಹೊಸ ಮುಳುತ್ತದೆ, ಕೆಲವು ಕಡೆ ಕೈ ಬರಲು ಹೋಗ್ತದೆ. ಅದು ಚಡಿ ಉಂಟು. ಆ ಚಡಿಚೆಗೆಲ್ಲ ಬಟ್ಟೆ ಹಾಕಿ ಹಳೆ ನೀರು ಒಂದೊಂದು ಕ್ಲೀನಾಗಿ ಒರೆಸಿ ತೆಗಿಬೇಕು. ಆವಾಗ ಋಗ್ವೇದದ ಮೊದಲನೇ ಮನೆ ಅಗ್ನಿಮೇಳೆ ಆ ಮಂತ್ರವನ್ನು ಹೇಳ್ತಾರೆ, ಚೊಕ್ಕ ಮಾಡ್ತೇವೆ. ಪೂಜೆಯವರು ಕೃಷಿವಂತರು ಇಬ್ಬರಿರ್ತಾರೆ, ಇಬ್ಬರು ಸಲ ಮುಕ್ಕಾಲು ಟೈಮ್ ಬೇಕಾಗ್ತದೆ ಚೊಕ್ಕ ಮಾಡಲಿಕ್ಕೆ. ಚೊಕ್ಕ ಆದ ನಂತರ ಬಂದವರು ದೀಪ ಇಟ್ಟು ತೋರಿಸ್ತೇವೆ. ಆವಾಗ ಮಾತ್ರ ನಮ್ಮ ದೇವರು ನೋಡಲಿಕ್ಕೆ ಸಾಧ್ಯ ಉಂಟು. ಬೇರೆ ಟೈಮ್ ಏನೂ ಕಾಣಿಸಲ್ಲ. ಯಾಕಂದರೆ ಜಲಾಧಿವಾಸ ನೀರಿರುವಂಥದ್ದು, ಮತ್ತು ನೀರಿಗೆ ಬಣ್ಣ ಇಲ್ಲ, ಕಂಟೈನರ್ ಬಣ್ಣ ನೀರಿನ ಬಣ್ಣ. ಕಪ್ಪು ಶೀಲ ಆದರೆ ಎಲ್ಲವೂ ಕಪ್ಪಾಗಿ ಕಾಣಿಸ್ತದೆ, ಏನೂ ಕಾಣಿಸೋದಿಲ್ಲ. ದೀಪ ತೋರಿಸಿದ ನಂತರ ಇಲ್ಲಿ ಕಲ್ಪೋಕ್ತ ಪೂಜೆ, ನೈವೇದ್ಯ, ಮಂಗಳಾರತಿ, ಮಂತ್ರಪುಷ್ಪ ಎಲ್ಲ ಮುಗಿಸಿ ಪೂಜೆಯವರು ಹೊರ ಬರ್ತಾರೆ. ಹೊರ ಬಂದ ನಂತರ ಆ ಕೊಂಡ ತುಂಬಿರುವ ಪವಮಾನ ಮಂತ್ರದಿಂದ ಅಭಿಷೇಕ. 2 ಸತಿ ರುದ್ರಾಭಿಷೇಕ ಆಗುತ್ತೆ, ಒಮ್ಮೆ ಪವಮಾನಾಭಿಷೇಕ ಆಗುತ್ತೆ, 3 ಅಭಿಷೇಕ ಸೇರಿ ಸಾವಿರಾರು ಕೊಡ ನೀರು ಅಭಿಷೇಕ ಆಗುತ್ತೆ. ಹಾಗಾಗಿ ಆ ಸೇವೆಗೆ ಆಯಿರ ಕೊಡ ಅಂತ ಹೆಸರು. ಆಯಿರ ಅಂದರೆ ನಿಮಗೆ ಗೊತ್ತಿದ್ದ ಹಾಗೆ ಹಳೆಗನ್ನಡ, ತಮಿಳು, ಮಲಯಾಳಂ ಸಹಸ್ರ ಅಂತ ಅರ್ಥ, ಸಹಸ್ರ ಕುಂಭಾಭಿಷೇಕದ ಅರ್ಥ. ಅಂಥ ಒಂದು ವಿಶೇಷವಾದ ಸೇವೆಯನ್ನು ಇವತ್ತು ನೀವು ಮಾಡಿಸಿದ್ದೀರಿ. ನಮ್ಮ ಮೊದಲನೇ ಮಗ ಹುಟ್ಟಿದಾಗಲಿಂದ ಕೂಡ, ನಾಮಕರಣ ಆದಾಗಲಿಂದ ಕೂಡ ಮೊದಲನೇದಾಗಿ ಒಂದು ವ್ಯಾನಲ್ಲಿ ಬರ್ತಾಯಿದ್ವಿ, ಒಂದು ಮೆಟಡೋರಲ್ಲಿ ಬರ್ತಾಯಿದ್ವಿ. ಒಂದು ಸ್ವಲ್ಪ ದಿನ ಕಳೆದ ನಂತರ ಬಸ್ನಲ್ಲಿ ಮಾಡುವಂಥ ಚೈತನ್ಯ ಆ ಗಣಪತಿ ಅನುಗ್ರಹದಿಂದ ಸಿಕ್ತು ನಮಗೆ. ಹಾಗಾಗಿ ಒಂದು ಬಸ್ ಮಾಡಿಕೊಂಡು ಒಂದು 50 ಜನ ಬರೋದಕ್ಕೆ ಪ್ರಾರಂಭ ಮಾಡಿದ್ವಿ. 50 ಜನಕ್ಕೂ ನಮ್ಮ ಕಡೆಯಿಂದ ನಾವು ಭಗವಂತನ ಇದನ್ನು ಎಲ್ಲರಿಗೂ ಒಂದು ದರ್ಶನದ ಭಾಗ್ಯ ಸಿಗ್ತಾಯಿತ್ತು. ಹಾಗಾಗಿ ಇವತ್ತು 2024ರಂದು ಒಂದು 27ನೇ ಒಂದು ಆಯುರ್ಕೊಡ ಸೇವೆ ಮಾಡುವಂಥ ಭಾಗ್ಯ ನಮಗೆ ಆನಂದ್ ಗುರೂಜಿಯವ್ರ ಮೂಲಕ ಇವತ್ತು ಸಮರ್ಪಣೆ ಮಾಡುವಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಈ 27ನೇ ಒಂದು ಆಯುರ್ಕೊಡದಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳು, ವಿಶೇಷವಾಗಿರ್ತಕ್ಕಂಥ ಸಂಸಾರ, ಅನೇಕ ವಿಧವಾಗಿರ್ತಕ್ಕಂಥ ಭಕ್ತರು, ಸಹೋದರರು, ಸಹೋದರಿಯರೆಲ್ಲ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪದ್ಮನಾಭ ಅಡಿಗರು ಅರ್ಚಕರಾಗಿ, ವಂಶಪಾರಂಪರ್ಯ ಅರ್ಚಕರಾಗಿ ಸೇವೆ ಸಲ್ಲಿಸ್ಕೊಂಡು ಬಂದಿರುವಂಥವರು. ಒಂದು ಸಂಸಾರದಲ್ಲಿ
ಒಬ್ಬ ಹೆಂಡತಿ, ಮಕ್ಕಳು, ಸಂಸಾರ ಮತ್ತು ಬಂಧುಗಳು ಎಲ್ಲ ಒಳ್ಳೆಯವ್ರು ಸಿಗಬೇಕು ಅಂತ ಹೇಳಿದ್ರೆ ಅದು ಪೂರ್ವಜನ್ಮದ ಸುಕೃತ ಇರಬೇಕು ಅಂತ ಇಂಥ ದೊಡ್ಡವರಿಂದ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಅಂಥ ಮಹಾಪುಣ್ಯಕರವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಆ ಭಗವಂತ ನೆರವೇರಿಸ್ಕೊಟ್ಟಿದ್ದಾನೆ. ನಮ್ಮ ಈ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ತಿಳಿಸಿದ ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂತಲೇ ಹೇಳ್ಬೋದು ನಮ್ಮ ಆಯುರ್ಕೊಡದ ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಗುಡ್ಡಟ್ಟು ಗಣಪತಿಯ ಸಾನ್ನಿಧ್ಯ. ಒಬ್ಬ ಮನುಷ್ಯ ತಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಒಂದು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ತನ್ನ ಮನಸ್ಸಿನಲ್ಲಿ ಬರ್ತಕ್ಕಂಥ ಭಯವನ್ನು ಹೋಗಲಾಡಿಸ್ಬೇಕಾದ್ರೆ, ಏನೊಂದು ಕೆಲಸಗಳು ಮಾಡಬೇಕಾದ್ರೂ ಕೂಡ ನಿರ್ವಿಘ್ನವಾಗಿ ಕೆಲಸಗಳು ಕಾರ್ಯಸಿದ್ಧಿ ಆಗಬೇಕು ಅಂತಂದರೆ ಗಣಪನ ಅನುಗ್ರಹ ಅವಶ್ಯಕ. ಅಂತಹ ವಿಘ್ನ ನಿವಾರಕ ಗಣಪ, ಆದಿಪೂಜಿತನು ಅಗ್ರಗಣ್ಯನೂ ಆಗಿರತಕ್ಕಂಥ ಗಣಪನ ಆರಾಧನೆಯನ್ನು ಇವತ್ತಿನ ದಿವಸ ಗುಡ್ಡಟ್ಟು ಕ್ಷೇತ್ರದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಗಣಪನ ಸೇವೆಯನ್ನು ನಾವೆಲ್ಲರೂ ಸಹಿತ ಸಾಧಾರಣವಾಗಿ ಮಾಡ್ತಾನೆ ಇರ್ತೀವಿ. ಆದರೆ ಗುಡ್ಡಟ್ಟು ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಆಯುರ್ಕೊಡ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದಿರುತ್ತಲ್ಲ, ಅದು ಪೂರ್ವಜನ್ಮದ ಸುಕೃತ ಅಂತಲೇ ಹೇಳ್ಬೋದು. ಅದಕ್ಕೆ ಗಣಪನ ಆಜ್ಞೆ, ಗಣಪನ ಒಂದು ಆಶೀರ್ವಾದ ಇಲ್ಲ ಅಂತಂದರೆ ಇದು ಯಾವುದೂ ಕೂಡ ಸಾಧ್ಯನೇ ಆಗೋದಿಲ್ಲ. ಅದರಲ್ಲೂ ಇವತ್ತಿನ ದಿವಸ ನನ್ನ ಜೀವನದಲ್ಲಿ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಕ್ಷಣವನ್ನು ನಾನು ಅನುಭವಿಸ್ತಾ ಇದ್ದೇನೆ ಅಂತಂದರೆ ಅದು ನಮ್ಮ ತಂದೆಯವರ ಆಶೀರ್ವಾದ, ನಮ್ಮ ಅಜ್ಜಿ ತಾತರವರ ಆಶೀರ್ವಾದ ಅಂತಲೇ ಹೇಳ್ಬೋದು, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರ ಆಶೀರ್ವಾದ ಅಂತಲೇ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಗಣಪನನ್ನು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಈ ಒಂದು ಸಂಕಲ್ಪ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸದಾಕಾಲ ತಮ್ಮೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಸಿಗಲಿ. ಗಣಪನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಇಷ್ಟು ಜನ ಋತ್ವಿಜರು ಆಯುರ್ಕೊಡದಲ್ಲಿ ತಮ್ಮನ್ನು ತಾವು ಮರೆತು ಭಗವಂತನಿಗೆ ಸೇವೆ ಮಾಡತಕ್ಕಂಥದ್ದು ಇದು ಒಂದು ದಿವಸದ ಕಾಯಕವಲ್ಲ, ವರ್ಷದ 365 ದಿವಸ ನಡ್ಕೊಂಡು ಬರುವಂತಹ ಕಾಯಕ. ಹಾಗೆ ಆಯಾ ಜವಾಬ್ದಾರಿಯನ್ನು ಹೊಟ್ಟು ಪ್ರತಿನಿತ್ಯ 2 ಬಾರಿ ಆಯುರ್ಕೊಡ ಸೇವೆಯನ್ನು 2 ಬಾರಿ ಆಯುರ್ಕೊಡ ಸೇವೆಗಳನ್ನು ಮಾಡ್ತಕ್ಕಂಥದ್ದು. ಸುಮಾರು 1008 ಬಿಂದಿಗೆಗಳಲ್ಲಿ ಬಾವಿಯಲ್ಲಿ ನೀರು ತುಂಬಿಕೊಂಡು, ಬಾವಿಯಲ್ಲಿ ನೀರು ಸೇದುವಂಥದ್ದಲ್ಲ, ಬಾವಿಯಲ್ಲಿ ನೀರು ತುಂಬಿಕೊಂಡು ಹೋಗಿ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಅಭಿಷೇಕ ಮಾಡಿರ್ತಕ್ಕಂತಹ ಜಲ ಪುನಃ ಮಾರನೇ ದಿವಸ ಬೆಳಗ್ಗೆ ಎದ್ದು ಶುದ್ಧಿ ಮಾಡ್ತಕ್ಕಂಥದ್ದು. ನೀರು ಹೊರಗಡೆ ಬರಲಿಕ್ಕೆ ಬೇರೆ ದಾರಿ ಇಲ್ಲ. ಎಲ್ಲವನ್ನು ಹೇಗೆ ಬಿಂದಿಗೆಯಲ್ಲಿ ತುಂಬಿ ಹಾಕ್ತಾರೋ ಅದೇ ಪ್ರಕಾರ ಬಿಂದಿಗೆಯಿಂದ ನೀರು ತೆಗೆದು ಆಚೆ ಹಾಕುವಂಥದ್ದು. ಆದರೆ ಆಚೆ ಹಾಕಿದಂಥ ಆ ನೀರಿದೆಯಲ್ಲ, ಬಾವಿಯಿಂದ ತೆಗೆದು ನೀರು ಹಾಕಿದಾಗ ತಂಪನ್ನು ನೋಡಬಹುದು. ಗರ್ಭಗುಡಿಯಲ್ಲಿ ವಿರಾಜಮಾನ ಆಗಿ ಕೂತಿರ್ತಕ್ಕಂತಹ ಗಣಪನ ಮೈ ತುಂಬಿದಂಥ ನೀರು ಅದು ಉಷ್ಣವಾಗಿರ್ತಕ್ಕಂಥದ್ದು, ಅಂದರೆ ಬಿಸಿ ಇರ್ತಕ್ಕಂಥದ್ದು. ಅದರ ಅನುಭವ ಏನು ಅಂತ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವರು ಸಹಿತ ಕಂಡಿದ್ದುಂಟು. ಬಾವಿಯಲ್ಲಿರ್ತಕ್ಕಂಥ ನೀರು ತಂಪು, ಭಗವಂತನಿಗೆ ಅಭಿಷೇಕ ಆಗಿ ಬಂದಂತಹ ನೀರು ಉಷ್ಣ. ಎಷ್ಟೇ ಆದರೂ ಗಣಪತಿಯ ಪವಾಡ ಇಲ್ಲಿದೆ. ಸತ್ಯ ಗಣಪತಿ ಇಲ್ಲಿದ್ದಾನೆ. ಶಿವನ ವರಪುತ್ರನಾದಂತಹ ಗಣಪ, ಹರಿಹರ ಬ್ರಹ್ಮಾದಿಗಳಿಂದ ವಿಶೇಷವಾಗಿ ಆದಿಪೂಜಿತನಾಗಿರ್ತಕ್ಕಂಥ ಗಣಪ, ಎಲ್ಲರಿಗೂ ಮುಖ್ಯವಾಗಿ ಅಗ್ರಗಣ್ಯನಾದಂತಹ ಗಣಪ ಎಲ್ಲರೂ ಪೂಜಿಸಲೇಬೇಕು, ಗಣಪನ ಆರಾಧನೆ ಮಾಡಲೇಬೇಕು. ಭಗವಂತ ವರವನ್ನು ಒಮ್ಮೆ ಕೊಟ್ಟರೆ ಕೊಟ್ಟ ವರವನ್ನು ಪುನಃ ಹಿಂತೆಗೆದುಕೊಳ್ಳೋದಿಲ್ಲ. ಅದರಲ್ಲೂ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಸಾಂಬ ಸದಾಶಿವ. ಅಂತಹ ಶಿವನ ಅನುಗ್ರಹವನ್ನು ಪಡೆದಂಥ ಗಣಪ ಕೊನೆಗೊಂದು ದಿನ ಶಿವ ಮಾಡುವಂತಹ ಕಾಯಕ, ಯಾವಾಗ ಶಿವನಿಂದ ಒಬ್ಬ ಅರಸನ ಹಸರನ್ನು, ಅಂದರೆ ಒಬ್ಬ ರಾಕ್ಷಸನ ಸಂಹಾರ ಆಗಬೇಕಾಗತ್ತೆ, ರಾಕ್ಷಸನ ಸಂಹಾರಕ್ಕಾಗಿ ಪ್ರತಿನಿತ್ಯದ ಕಾಯಕವೂ ಸೀದಾ ಗಣಪನ ನೋಡಿ ಬರುವಂಥ ಶಿವ ಒಂದು ದಿನ ಮೈಮರ್ತು ಗಣಪನ ದರ್ಶನವಿಲ್ದಿರ ತನ್ನ ಕಾಯಕಕ್ಕೆ ಮುಂದಾದ. ಪ್ರತಿ ಕಾಲವೂ ಸೀದಾ ಜಯವನ್ನೇ ಸಾಧಿಸ್ತಿದ್ದಂಥ ಶಿವ ಒಂದು ದಿನ ಅಪಜಯವನ್ನು ನೋಡ್ತಾನೆ. ಆಗ ಗಣಗಳಲ್ಲಿ ಮತ್ತು ತನ್ನ ಪರಿವಾರದಲ್ಲಿ ಕೂತು ಆಲೋಚಿಸ್ತಾನೆ. ಆಲೋಚನೆ ಮಾಡಿದಾಗ ನಾನು ಕೊಟ್ಟಂಥ ವರ ಸರ್ವಸಿದ್ಧಿ, ಅಗ್ರಗಣ್ಯ, ಆದಿಪೂಜಿತ, ಗಣಪನ ಇವತ್ತು ದರ್ಶನವಾಗಲಿಲ್ವಲ್ಲ, ಗಣಪನ ದರ್ಶನ ಇವತ್ತು ಆಗಲಿಲ್ವಲ್ಲ ಎಂಬತಕ್ಕಂಥ ಚಿಂತನೆಯಿಂದ ಶಿವ ಗಣಪನ ತೃಪ್ತಿಪಡಿಸಿ ಅಂತ ಹೇಳಿ ತನ್ನ ಪರಿವಾರಕ್ಕೆ ಹೇಳ್ತಾನೆ. ಆದರೆ ಎಲ್ಲ ಶಿವಗಣಗಳು ಗಣಪನ ತೃಪ್ತಿಪಡಿಸೋದು ಹೇಗೆ? ಮಧುರವಾದಂತಹ ಮಧುರತ್ವವಿರ್ತಕ್ಕಂಥ ಒಂದಷ್ಟು ಪದಾರ್ಥಗಳನ್ನು ಗಣಪನಿಗೆ ತಿನ್ನಿಸ್ತಾರೆ. ಯಾವುದರಲ್ಲೂ ತೃಪ್ತನಾಗೋದಿಲ್ಲ. ಮೋದಕ ಆಯಿತು, ಕಡುಬಾಯಿತು, ಹಾಗೆ ವಿಶೇಷವಾಗಿರ್ತಕ್ಕಂಥ ಪಂಚಕಜ್ಜಾಯ ಆಯಿತು. ಇದ್ಯಾವುದಕ್ಕೂ ಮನಸೋಲದಿದ್ದಂತಹ ಗಣಪ ಮಧು, ಆ ಜೇನುತುಪ್ಪಕ್ಕೆ ಮನಸೋಲ್ತಾನೆ. ಯಾವಾಗ ಜೇನುತುಪ್ಪವನ್ನು ಯಥೇಚ್ಛವಾದಂಥ ರೀತಿ ಗಣಪ ತೆಗೆದುಕೊಂಡು
ಮಧು ಸ್ವಲ್ಪ ತಗೊಂಡ್ರೆ ಆರೋಗ್ಯ, 1 ಸ್ಪೂನ್ ತಗೊಂಡ್ರೆ ಪರವಾಗಿಲ್ಲ, ಅದನ್ನೇ ಯಥೇಚ್ಛವಾಗಿ ತೆಗೆದುಕೊಂಡ್ರೆ ಆದರೂ ಎಷ್ಟೇ ಆದರೂ ಗಣಪನಿಗೂ ಸಹಿತ ಆ ಉಷ್ಣದ ಧಗೆ ಎಂಬತಕ್ಕಂಥದ್ದು ಸಾಕಷ್ಟು ಆಯಿತು. ಮಗ ಪಡ್ತಕ್ಕಂಥ ಆ ಧಗೆ ವೇದನೆಯನ್ನು ಕಂಡ ಶಿವ ಆದಷ್ಟು ಪುನಃ ಗಣಪತಿಯನ್ನು ತಂಪು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಸದಾಕಾಲ ತಂಪಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಒಂದು ಸರೋವರವೇ ಹರಿದು ಬರ್ತಿರ್ತಕ್ಕಂಥ ಈ ಒಂದು ಕ್ಷೇತ್ರಕ್ಕೆ ಗಣಪನ ಆಶೀರ್ವಾದ ಅಂದರೆ ಶಿವನ ಆಶೀರ್ವಾದದಿಂದ ಗಣಪ ಬಂದು ಇಲ್ಲಿ ಕೂರ್ತಾನೆ. ಗಣಪನ ವಿಗ್ರಹವನ್ನು ಯಾರೂ ಕೆತ್ತನೆ ಮಾಡಿದ್ದಲ್ಲ, ಸ್ವಯಂಭೂ ಮೂರ್ತಿಯಾದರೂ ಸಹಿತ ಆ ಮೂರ್ತಿಯಲ್ಲಿರ್ತಕ್ಕಂಥ ಕೆತ್ತನೆ ಬಲಮುರಿ ಗಣಪತಿಯಾಗಿ ಇಲ್ಲಿ ಭಗವಂತ ದರ್ಶನ ಕೊಡ್ತಿದ್ದಾನೆ. ಅದರಲ್ಲೂ ಬಹಳ ದೊಡ್ಡದಾದಂತಹ ಒಂದು ಬೆಟ್ಟದಲ್ಲಿ ಕಂಡಂತಹ ಗಣಪನ ಮುಂಭಾಗದಲ್ಲಿದ್ದಂಥ ಚಿಕ್ಕದಾದಂಥ ಒಂದು ಹೊಂಡ, ಆ ಹೊಂಡಕ್ಕೆ ಇವತ್ತು ಆಯುರ್ಕೊಡ ಸೇವೆ ನಡೀತಕ್ಕಂಥದ್ದು. ಹಾಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಮಡಿಯಿಂದ ಭಗವಂತನ ಸೇವೆ ಮಾಡ್ತಿರ್ತಕ್ಕಂಥ ಇಲ್ಲಿನ ಅರ್ಚಕರು, ಪ್ರಧಾನಾರ್ಚಕರು, ಆಗಮಿಕರು ಹಾಗೂ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಆಮಿಷಗಳಿಗೆ ಅವರು ತಲೆಕೆಡಿಸ್ಕೊಳ್ದಿರ, ತಮ್ಮ ಕಾಯಕದಲ್ಲಿ ಲೋಪ ಬಾರದಿರ ಇಲ್ಲಿವರೆಗೂ ನಿರಂತರ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿದ್ದಾರೆ. ಈಗ ನಾವೊಂದು ಆಯುರ್ಕೊಡ ಸೇವೆ ಮಾಡಿಸಬೇಕು ಅಂತ ನಮ್ಮ ಮನಸ್ಸಲ್ಲಿ ಸಂಕಲ್ಪ ಆದರೆ 2045ಕ್ಕೆ ನಾವು ಕಾಯಬೇಕು. 2045ನೇ ಇಸ್ವಿವರೆಗೂ ಪ್ರತಿಯೊಬ್ಬ ಭಕ್ತರು ಈಗಾಗಲೇ ಸೇವೆಯನ್ನು ಬುಕ್ ಮಾಡ್ಕೊಂಡಿದ್ದಾರೆ. ಅದು ದಿನಂಪ್ರತಿ ನಡೆಯುವಂಥದ್ದು, ವರ್ಷಕ್ಕೊಂದ್ಸರ್ತಿ ಅಲ್ಲ ಅಥವಾ ಮಾಸಕ್ಕೊಂದ್ಸರ್ತಿ ಅಲ್ಲ, ಅದರಲ್ಲೂ ದಿನಕ್ಕೆ ಈಗ 2 ಬಾರಿ ಸೇವೆ ಅಂತ ಹೇಳ್ತಿದ್ದಾರೆ. ನನಗನ್ಸುತ್ತೆ ಅಲ್ಲಿವರೆಗೂ ಸೇವೆಯನ್ನು ಅಷ್ಟು ವರ್ಷಗಳು ತಾವು ಮುಂದೂಡೋದಕ್ಕಿನ್ನ ಭಗವಂತ ಭಕ್ತರ ಅಧೀನ. ಭಕ್ತರ ಅಪೇಕ್ಷೆ ಪಟ್ಟರೆ ಭಗವಂತ ಯಾವುದರಲ್ಲಾದರೂ ಸರಿ, ಹೇಗಾದರೂ ಸರಿ ಅನುಗ್ರಹಿಸ್ತಾನೆ. ಅಂತಹ ಭಗವಂತನ ತೃಪ್ತಿಗಾಗಿ ಜನಸಾಮಾನ್ಯರ ಕಷ್ಟಗಳು ದೂರ ಆಗಲಿಕ್ಕೋಸ್ಕರ ಇಲ್ಲಿವರೆಗೂ ತಾವು 2 ಸೇವೆ ಏನು ನಡೆಸ್ತಿದ್ರೋ ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಅದು 3 ಸೇವೆಯಾಗಿ ಯಾಕೆ ಆಗಬಾರ್ದು ಅಂತ ಒಂದು ಚಿಂತನೆ ನಂದು. ಸೇವೆ ಮಾಡ್ತಕ್ಕಂಥವ್ರಿಗೂ ಶಕ್ತಿ ಬೇಕು, ಹಾಗೆ ಇಲ್ಲಿ ಸೇವೆ ನಡೆಸಲಿಕ್ಕೂ ಸಹಿತ ಬರೋ ಭಕ್ತರು ಅವರು ತೃಪ್ತಿ ಆಗಬೇಕು. ಹಾಗಾಗಿ ಇಲ್ಲಿನ ಸೇವೆ ಮಾಡತಕ್ಕಂಥ ಅವರು ಒಳ್ಳೆ ಮನಸ್ಸಿನಿಂದ ಇನ್ನೊಂದು ಸೇವೆಯನ್ನು ಜಾಸ್ತಿ ಮಾಡುವಂಥ ಮನಸ್ಥಿತಿ ಆದಷ್ಟು ಬೇಗ ಬರಲಿ. ಇವತ್ತು ನಡೀತಿರ್ತಕ್ಕಂಥ ಈ ಅದ್ಭುತವಾದ ಕಾಯಕವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಅದ್ಭುತವಾದಂತಹ ಗಣಪತಿ ಸಾನ್ನಿಧ್ಯದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಅರ್ಚಕ ವೃಂದಕ್ಕೂ, ದೇವಾಲಯದ ಆಸ್ಥಿತ ಬಂಧುವರ್ಗಕ್ಕೂ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೂ, ಸೇವೆಯನ್ನು ಸಂಪೂರ್ಣವಾಗಿ ತಮ್ಮನ್ನು ತಾವು ಸೇವೆಯಲ್ಲಿ ತೊಡಗಿಕೊಂಡು ಸೇವೆ ಮಾಡ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ನಿಮ್ಮೆಲ್ಲರ ವಂಶವಲ್ಲೂ ಸಹಿತ ಉದ್ಧಾರವಾಗಿ ನಿಮ್ಮೆಲ್ಲರ ತಂದೆ ತಾಯಿಯರ ಆಶೀರ್ವಾದ ಸದಾ ನಿಮಗಿದ್ದು ಮುಂದಿನ ಪೀಳಿಗೆ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳಿಗೆ ಒಂದು ಸುಂದರವಾದಂತಹ ಕಾಯಕ ಗಣಪನ ಸೇವೆ ಮಾಡಲಿಕ್ಕೆ ಅನುಗ್ರಹ ಸಿಕ್ಕುವಂಥದ್ದಾಗಿ ತಾವು ತಮ್ಮ ಸೇವೆಯಲ್ಲಿ ಚಾಚೂ ತಪ್ಪದಿರ ಸೇವೆಯನ್ನು ಮಾಡ್ತಿದ್ದಿರಲ್ಲ. ತಾವೇನು ಮಾಡುವ ಸೇವೆ ಇದು ಹೀಗೆ ಮುಂದೆ ನಿರಂತರವಾಗಿ ನಡ್ಕೊಂಡು ಹೋಗಲಿ. ಎಲ್ಲಿ ವಿಶ್ವಮಾತೆ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಬ್ರಾಹ್ಮಣೋತ್ತಮರು ಯಾವ ಪ್ರಾಂತ್ಯದಲ್ಲಿ ಸುಖ ಸಂತೋಷ ನೆಮ್ಮದಿಯುತವಾಗಿ ತಮ್ಮ ಕಾಯಕವನ್ನು ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾಗಿ ವೇದಮಾತೆ ಗಾಯತ್ರಿಯ ಔಪಾಸನೆ ಮಾಡುವಂಥ ಸಾನ್ನಿಧ್ಯ ಇರುತ್ತೋ ಆ ಸಾನ್ನಿಧ್ಯ ಯಾವತ್ತೂ ಮಳೆ ಬೆಳೆಗಳಿಂದ ಸಮೃದ್ಧಿಯಾಗಿರುತ್ತೆ, ಭರತಖಂಡ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತಕ್ಕಂಥ ಮಾತು ಇದು ಆನಂದ್ ಗುರುಜಿಯವರು ಹೇಳೋ ಮಾತಲ್ಲ, ಹಿಂದಿನ ಋಷಿಮುನಿಗಳ ಕಾಲದಿಂದ ಬಂದಿರುವಂಥ ಮಾತು. ಹಾಗಾಗಿ ಬ್ರಾಹ್ಮಣೋತ್ತಮರು ತಾವೆಲ್ಲರೂ ಸಹಿತ ಬಹಳ ಶ್ರದ್ಧೆಯಿಂದ ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿಯ ಈ ಸೇವೆಯನ್ನು ನಮ್ಮ ಆತ್ಮೀಯರಾದಂತಹ ಗುರುರಾಜ್ ಶರ್ಮಾರವರು ಅವರ ಅಪೇಕ್ಷೆ ಮೇರೆಗೆ ಇವತ್ತು ಇಂತಹ ಅದ್ಭುತವಾದಂತಹ ಕಾಯಕವನ್ನು ಮಾಡಿ ಬ್ರಾಹ್ಮಣ ಸುವಾಸನೆಯರ ಅನ್ನ ಸಂತರ್ಪಣೆ, ದೇವತಾರಾಧನೆ ನಮಗಂತೂ ಹೃದಯ ತುಂಬಿರ್ತಕ್ಕಂತಹ ಸಮಯ ಇದು.
ಮಾನವ ಜನ್ಮ ದೊಡ್ಡದು, ಬ್ರಾಹ್ಮಣ ಜನ್ಮ ಅದು ಮತ್ತಷ್ಟು ದೊಡ್ಡದು ಅಂತ ಹೇಳುವಂಥ ಮಾತಿದೆ. ಯಾವುದಕ್ಕಾಗಿ ಅಂದರೆ ಯಾರೊಬ್ಬರಾದರೂ ಸಹಿತ ನಮ್ಮ ನೋಡಿದ್ರೆ ಕೈ ಮುಗಿತಾರೆ. ಉದ್ದೇಶ ದೇವರ ಸಾನ್ನಿಧ್ಯದಲ್ಲಿ ನಾವಿದ್ದೀವಿ ಅಂತ, ಅಥವಾ ನಾವು ಶಕ್ತಿಯಾಗಿದ್ದೀವಿ, ನಮ್ಮನ್ನು ದಷ್ಟಪುಷ್ಟವಾಗಿದ್ದೀವಿ, ನಾವು ಎದುರುಗಡೆ ನಿಂತಿರ್ತಕ್ಕಂಥವ್ರನ್ನ ಗದರಿಸಿ ಬೈಬಲ್ರು ಅಂತಕ್ಕಂಥದ್ದಕ್ಕಲ್ಲ. ಬ್ರಾಹ್ಮಣನಿಗಿರುವ ಸಾನ್ನಿಧ್ಯ, ಬ್ರಾಹ್ಮಣನಿಗಿರುವಂಥ ವರ್ಚಸ್ಸು ಸದಾ ದೇವರ ಸಾನ್ನಿಧ್ಯದಲ್ಲಿರ್ತಕ್ಕಂಥ ನಮಗೆ ಎಲ್ಲರೂ ಕೊಡುವಂತಹ ಗೌರವ. ಹಾಗಾಗಿ ನಮ್ಮ ನಡವಳಿಕೆಗಳು, ನಾವು ಹಾಕುವ ಹೆಜ್ಜೆ ಮತ್ತು ಸದಾಕಾಲ ನಮ್ಮೊಳಗೆ ಏನೇ ಇದ್ದರೂ ನಮ್ಮ ಮುಖದಲ್ಲಿರುವಂತಹ ಮಂದಹಾಸ. ಇವತ್ತು ನಾನು ರಾಜ್ಯದಾದ್ಯಂತ ಸಾಕಷ್ಟು ದೇವಾಲಯಗಳಿಗೆ ಪ್ರಯಾಣವನ್ನು ಬೆಳೆಸ್ತಿರ್ತೀನಿ. ಎಲ್ಲೋದ್ರೂ ಒಂದು ಕಿವಿ ಮಾತು ಹೇಳೋದಿಷ್ಟೇ, ಗರ್ಭಗುಡಿಯಲ್ಲಿರ್ತಕ್ಕಂಥ ಭಗವಂತ ನೋಡಲ್ಲ, ಮಾತಾಡೋದಿಲ್ಲ. ಆದರೆ ಭಗವಂತನ ಸಾನ್ನಿಧ್ಯಕ್ಕೆ ಬಂದಾಗ ಭಗವಂತ ನಮಗೆ ಅನುಗ್ರಹಿಸ್ತಾನೆ. ಆದರೆ ಆ ಕ್ಷಣಕ್ಕೆ ನೋಡಿ ನಗುವಂಥದ್ದಾಗಲಿ ಅಥವಾ ನಮ್ಮ ಸಮಸ್ಯೆಯನ್ನು ಆಲಿಸ್ತಕ್ಕಂಥದ್ದಾಗಲಿ, ನಮ್ಮ ಕಷ್ಟಗಳನ್ನು ಭಗವಂತನ ಪಾದ ಮುಟ್ಟಿಸುವಂತಹ ಕಾಯಕವನ್ನು ಅಲ್ಲಿರುವಂಥ ಅರ್ಚಕರೇ ಮಾಡಬೇಕು. ಅರ್ಚಕರು ಎಲ್ಲಿ ಶ್ರಮದಿಂದ ಕ್ರಮಬದ್ಧವಾಗಿ ನೇಮವಾಗಿ ದೇವರ ಸಾನ್ನಿಧ್ಯದಲ್ಲಿ ಸೇವೆ ಸಲ್ಲಿಸ್ತಿರ್ತಾರೋ ಆ ಪ್ರಾಂತ್ಯಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ. ವೇದಘೋಷಗಳು ಎಲ್ಲಿ ಮಲಗ್ತಾ ಇರುತ್ತೋ ಆ ಪ್ರಾಂತ್ಯಕ್ಕೆ ಮತ್ತಷ್ಟು ಶಕ್ತಿಯುತವಾದಂಥ ಸಾನ್ನಿಧ್ಯ ಆಗುತ್ತೆ. ಆ ಸಾನ್ನಿಧ್ಯ, ಗಣಪನ ಸಾನ್ನಿಧ್ಯದಲ್ಲಿ ಸ್ಥಿರವಾಗಿರಬೇಕಾದ್ರೆ ನಿಮ್ಮೆಲ್ಲರ ಧರ್ಮದ ಕಾಯಕ ಬಹಳ ಮುಖ್ಯವಾಗಿರುತ್ತೆ. ಇಂಥ ಅದ್ಭುತವಾದಂತಹ ಕಾಯಕವನ್ನು ಮಾಡುವಂತಹ ನಿಮ್ಮೆಲ್ಲರಿಗೂ ಗುಡ್ಡೆಟ್ಟು ಶ್ರೀ ಗಣಪನ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು. ಗಣನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರುತಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನಶ್ನುಮನ್ನೋದಪ ಸಾಧನಂ ಸಿದ್ಧಿವಿನಾಯಕಾಯ ನಮಃ, ವಿಶೇಷ ವಿನಾಯಕಾಯ ನಮಃ, ಉದ್ದಂಡ ವಿನಾಯಕಾಯ ನಮಃ, ಶ್ರೇಷ್ಠ ವಿನಾಯಕಾಯ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೀಗ ನೋಡ್ತಿರ್ತಕ್ಕಂತಹದ್ದು ಕುಂಬಾಸಿಯ ವಿಶೇಷವಾದಂಥ ಗಣಪ. ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಹಿತ ಅನುಗ್ರಹ ಸಿಗಲಿ ಎಂಬತಕ್ಕಂಥ ಚಿಂತನೆಯಿಂದ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಿದ್ದೇವೆ. ಜೈ ಜವಾನ್ ಜೈ ಕಿಸಾನ್. ಮೊದಲು ರೈತರು ಮತ್ತು ಯೋಧರು, ರೈತರಿಗಾಗಿ ಯೋಧರಿಗಾಗಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡೋಣ. ವರ್ಷದಲ್ಲಿ ಆಗ್ತಿರ್ತಕ್ಕಂತಹ ಒಳ್ಳೆ ಮಳೆ ಮತ್ತು ಬೆಳೆ ಚೆನ್ನಾಗಾಗಬೇಕು. ಈ ಭಾಗದಲ್ಲಿ ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ, ಈ ಭಾಗದಲ್ಲಿ ಎಲ್ಲರೂ ಸಮುದ್ರವನ್ನು ನಂಬಿ ಬದುಕ್ತಿರ್ತಕ್ಕಂಥವ್ರು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಜೊತೆಗೆ ಸಂಕಷ್ಟರ ಮಹಾಗಣಪತಿ ಆದ್ದರಿಂದ
ಕುಂಬಾಸಿಯಲ್ಲಿರ್ತಕ್ಕಂಥ ವಿಶೇಷವಾದಂತಹ ಗಣಪ. ಜೊತೆಗೆ ಆನೆಗುಡ್ಡ ಎಂಬತಕ್ಕಂಥ ಹೆಸರು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಎಷ್ಟೇ ಆದರೂ ಗಣಪನ ಮುಖಭಾವ ಇರ್ತಕ್ಕಂಥದ್ದು ಆನೆಯ ಮುಖವೇ. ಅಂತಹ ಆನೆಯ ಮುಖವುಳ್ಳಂತಹ ಸಿದ್ಧಿವಿನಾಯಕನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ.